ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2024ರ ಸಲುವಾಗಿ ವಿಶೇಷವಾಗಿರ್ತಕ್ಕಂತಹ ತರಗತಿಗಳು. ನಾವು ಪೇಪರ್ 2ಕ್ಕೆ ಸಂಬಂಧಪಟ್ಟಂತಹ ವಿಜ್ಞಾನದ ಪ್ರಶ್ನೆಗಳನ್ನು ನೋಡ್ತಿದ್ವಿ. ಪ್ರತಿಯೊಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ವಿವರಣೆಯನ್ನು ಮತ್ತು ಆ ಪ್ರಶ್ನೆಗಿರ್ತಕ್ಕಂಥ ಉದ್ದೇಶವನ್ನು ಮತ್ತು ಯಾವ್ಯಾವ ರೀತಿ ಕ್ವಶನನ್ನು ಕೇಳಬಹುದು ಎಂತಕ್ಕಂಥ ಒಂದು ಚಿಕ್ಕದಾಗಿರ್ತಕ್ಕಂಥ ವಿವರಣೆಯನ್ನು ಸಹ ನಾವು ಕಳೆದ ಸುಮಾರು ತರಗತಿಗಳಲ್ಲಿ ನೋಡ್ತಾ ಬಂದಿವಿ. ಹಾಗಾಗಿ ನೋಡಿರಿ, ಪೇಪರ್ 1 ಪೇಪರ್ 2 ಎರಡಕ್ಕೂ ಹೆಲ್ಪ್ಫುಲ್ ಆಗ್ತೈತಿ. ಯಾಕಂದ್ರೆ ಅಲ್ಲಿನೂ ಮ್ಯಾಕ್ಸಿಮಮ್ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬಂದೇ ಬರ್ತಾವ, ಇಲ್ಲಿನೂ ಬರ್ತಾವ. ಎಷ್ಟೋ ಪ್ರಶ್ನೆಗಳು ಬಂದಾವ. ಅದಕ್ಕೆ ಎಕ್ಸಾಂಪಲ್ಲು ನಾನು ನಿಮಗೆ ಈಗಾಗಲೇ ಹಿಂದಿನ ತರಗತಿಗಳಲ್ಲಿ ಕೊಟ್ಟೇ ಬಿಟ್ಟಿನಿ, ಹೌದಾ? ಯಾರು BSc B.Ed ಮಾಡಿ ಪೇಪರ್ 2 ಬರೆಯಕತ್ತಿರಲ್ಲ, ಪೇಪರ್ 1 ಕ್ವಶನ್ ಪೇಪರ್ನು ರೆಫರೆನ್ಸ್ ಮಾಡಿರಿ, ಪೇಪರ್ 2 ಕ್ವಶನ್ ಪೇಪರ್ನು ರೆಫರೆನ್ಸ್ ಮಾಡ್ಕೋರಿ. ಆಮೇಲೆ ಟೈಮ್ ಸಿಕ್ತು ಅಂತಂದ್ರೆ ಇನ್ನುಳಿದಂಥ ಕೆಲವೊಂದಿಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಗಳ ಕ್ವಶನ್ಗಳನ್ನು ಸತಕ್ಕೆ ನಿಮ್ಮ ಹತ್ರ ಕ್ವಶನ್ ಪೇಪರ್ ಇತ್ತಂದ್ರೆ ಅಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಕ್ವಶನ್ಗಳನ್ನ ನೋಡ್ಕೋರಿ. ಅದನ್ನು ಸತಕ್ಕೆ ಏನಾಗ್ತೈತಿ, ನಿಮ್ಗೆ ಬಹಳ ಹೆಲ್ಪ್ಫುಲ್ ಆಗ್ತದೆ. ನೋಡಿರಿ, ಇವತ್ತು ನೇರವಾಗಿ ಟೈಮ್ ವೇಸ್ಟ್ ಮಾಡಲಾರ್ದೇ 2015 ಪೇಪರ್ 2ಕ್ಕೆ ಸಂಬಂಧಪಟ್ಟಂತೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡ್ರಿ, ಸಮುದ್ರದ ಆವಾಸ ಪ್ರಾಣಿಗಳಲ್ಲಿ ನಿಜವಾಗಿರ್ತಕ್ಕಂಥ ಮೀನು ಭಾಳ ಎಕ್ಸಾಮ್ದಾಗ ಕಾಣಿದು. ಈವನ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ದಾಗೂ ಇದು ಕ್ವಶನ್ ಆಗಿತ್ತು ಸ್ನೇಹಿತರೆ. ಚಿಪ್ಪು ಮೀನು, ನಕ್ಷತ್ರ ಮೀನು, ಸಮುದ್ರ ಕುದುರೆ ಇವು ಎಲ್ಲ ಮೀನಿನ ಪ್ರಜಾತಿಗೆ ಸೇರುವುದಿಲ್ಲ ಎನ್ಸೈಕ್ಲೋಪೀಡಿಯಾದ ಪ್ರಕಾರ, ಹೌದಾ? ಚಿಪ್ಪು ಮೀನು, ನಕ್ಷತ್ರ ಮೀನು, ಸಮುದ್ರ ಕುದುರೆ ಎನ್ಸೈಕ್ಲೋಪೀಡಿಯಾ ಅಂತಕ್ಕಂಥದ್ದು ನಿಮ್ಮ ಹತ್ರ ಇದ್ರೆ ನೋಡ್ಕೊರಿ. ಯಾಕಂದ್ರೆ ಎನ್ಸೈಕ್ಲೋಪೀಡಿಯಾ ನಾನು ಓದಿನಲ್ಲ, ಅದರಲ್ಲಿ ತಿಮಿಂಗಲು ಎಂತಕ್ಕಂತಹದ್ದು ಏನಾಗ್ತೈತಿ, ಮೀನಿನ ಜಾತಿಗೆ ಸೇರ್ತೈತಿ. ಮತ್ತು ಅತಿ ದೊಡ್ಡ ನಾವು ಜೀವಿ ಅಂತಲೂ ತಿಮಿಂಗಲನ್ನು ನಾವು ಕರಿತೀವಿ, ಹೌದಾ? ಪ್ರಶ್ನೆ ಎರಡೂ ಪ್ರಕಾರ ಕೇಳ್ತಾನ. ನೋಡ್ರಿ, ಇದು ಪ್ರಶ್ನೆ ಏನಂತಂದ್ರೆ ನಾಳೆಗೆ ಏನು ಕೇಳ್ಬೋದು, ಈ ಕೆಳಗಿನ ಆವಾಸ ಪ್ರಾಣಿಗಳಲ್ಲಿ ನಿಜವಾಗಿರ್ತಕ್ಕಂಥ ಮೀನು ಯಾವುದು ಅಲ್ಲ ಅಂತ ಕೇಳ್ಬೋದು. 3 ಮೀನಿನ ಪ್ರಜಾತಿ ಕೊಡ್ತಾನ. ಇಲ್ಲಿ ಚಿಪ್ಪು ಮೀನು, ನಕ್ಷತ್ರ ಮೀನು, ಸಮುದ್ರ ಕುದುರೆ ಬೇಕಾದ ಕೇಳ್ಬೋದವ, ಹೌದಾ? ಅದಕ್ಕೆ ನಾನು ಪ್ರತಿಯೊಂದು ಕ್ಲಾಸ್ನಾಗ ನಿಮಗೆ ಏನು ಹೇಳ್ತಿರ್ತೀನಿ, ಸ್ವಲ್ಪನೇ ಓದ್ರಿ, ಬಟ್ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂಥ 360 ಡಿಗ್ರಿ ವಿಚಾರಗಳನ್ನು 360 ಡಿಗ್ರಿ ಆ್ಯಂಗಲ್ ಅಂತ ಕರಿತೀವಲ್ಲ, CBIದಲ್ಲಿ ಏನು ಮಾಡ್ತಾರೆ, ಒಂದು ವಿಚಾರವನ್ನು, ಒಂದು ಟಾಸ್ಕನ್ನು ಕೊಟ್ಟು 360 ಡಿಗ್ರಿ ಅಂದ್ರೆ ಪೂರ್ಣವಾಗಿ ಹಿಂದೆ ಮುಂದೆ ಅದ್ರ ಸುತ್ತಮುತ್ತ ಪ್ರತಿಯೊಂದಕ್ಕೆ ಸಂಬಂಧಪಟ್ಟಂತೆ ಚಿಕ್ಕದಾಗಿರ್ತಕ್ಕಂಥ ವಿಚಾರಗಳನ್ನು ಮಾಡಕೊಡ್ತಾರಲ್ಲ, ಹಂಗೆ ನಾವು ಏನು ಮಾಡಬೇಕು, ಕಾಂಪಿಟೇಟಿವ್ ಎಕ್ಸಾಮ್ ಓದಾಕತ್ತೀವಿ ಅಂತಂದ್ರೆ ಒಂದು ಪ್ರಶ್ನೆ ಆದಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಚಿಕ್ಕ ಮಾಹಿತಿನೇ ನಿಮ್ಮ ಕೈಯಾಗ ಫೋನ್ ಇರ್ತದಲ್ಲ, ಪುಸ್ತಕ ಬಿಡ್ರಿ, ನೀವು ಪುಸ್ತಕ ಇರ್ತದ, ಪುಸ್ತಕನ ಓದಿರ್ತೀರಿ, ಬಟ್ ನಿಮ್ಮ ಕೈಯಾಗ ಫೋನ್ ಇರ್ತೈತಿ. ಒಂದು ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ನೋಡ್ರಿ. ಚಿಪ್ಪು ಮೀನು, ನಕ್ಷತ್ರ ಮೀನು ಅದ್ರ ಬಗ್ಗೆ ಟೈಪ್ ಮಾಡಿ ನೋಡ್ರಿ. ಎಷ್ಟೋ ಸಲ ಚಿಕ್ಕ ಮಾಹಿತಿಯನ್ನು ಸಂಗ್ರಹಣೆ ಮಾಡೋ ಮುಂದೆ ನಮಗೆ ಎಷ್ಟೋ ಪ್ರಶ್ನೆಗಳು ಸಿಗ್ತಾವೆ, ಎಷ್ಟೋ ಅಂಕಗಳು ಬಂದ್ಬಿಡ್ತಾವೆ. ಓಕೆ, ಇದಕ್ಕೆ ಏನಾಗ್ತೈತಿ ಇಲ್ಲಿ ಆನ್ಸರ, ತಿಮಿಂಗಲು ಅಂತಕ್ಕಂಥದ್ದು ನಿಜವಾಗಿರ್ತಕ್ಕಂಥ ಮೀನು. ಬಟ್ ಇವು ಚಿಪ್ಪು ಮೀನು, ನಕ್ಷತ್ರ ಮೀನು, ಸಮುದ್ರ ಮೀನು ಇವು ಯಾವ ಮೀನಿನ ಪ್ರಜಾತಿಗೆ ಆಗೋದಿಲ್ಲ. ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ ಇದು, ಬಹಳ ಸಿಂಪಲ್. ತುಂಬ ಎಕ್ಸಾಮ್ದಾಗ ಕ್ವಶನ್ ಕ್ಯಾನ. ಈಗ ನಾವು ದಿನನಿತ್ಯದ ಜೀವನದಲ್ಲಿ ಎರೆಹುಳುಗಳನ್ನು ಬಳಸಿ ಗೊಬ್ಬರವನ್ನು ತಯಾರಿಸ್ತೀವಿ. ಅಂತಹ ಒಂದು ವಿಧಾನವನ್ನು ಏನಂತ ಕರಿತೀವಿ, ವರ್ಮಿ ಕಲ್ಚರ್ ಅಂತ ಕರಿತೀವಿ. ತುಂಬ ಸಲ ಎಕ್ಸಾಮ್ ಕೆಲವೊಂದಿಷ್ಟು ಏನು ಮಾಡ್ತಾನೆ, ಸೈಂಟಿಫಿಕ್ ಆಗಿರ್ತಕ್ಕಂಥ ವರ್ಡನ್ನು ಕೇಳ್ತಿರ್ತಾನೆ, ಹೌದಾ? ಕ್ಲೈಮೆಟೊಲಾಜಿ, ಸೈಟೊಲಾಜಿ ಈ ರೀತಿ, ಆಮೇಲೆ ವರ್ಮಿ ಕಲ್ಚರ್, ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ವರ್ಡ್ಗಳನ್ನು ವಿಜ್ಞಾನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೇಳ್ತಿರ್ತಾನೆ. ಅವೊಂದಿಷ್ಟು ನೀವು ಎಲ್ಲಾದರೂ ನಿಮ್ಗೆ ಸಿಕ್ಕರೆ ಅವೊಂದಿಷ್ಟು ಕಲೆಕ್ಟ್ ಮಾಡ್ಕೊಂಡಿಟ್ರೆ ಭಾಳ ಚಲೋ. ಮ್ಯಾಕ್ಸಿಮಮ್ ನಮ್ಮ ವಿಜ್ಞಾನ ಪಠ್ಯಪುಸ್ತಕವನ್ನು ಓದೋ ಮುಂದೆ ಅವು ಗೊತ್ತಾಗೇ ಆಗ್ತವೆ, ಹೌದಾ? ಸೆಲ್ ಬಗ್ಗೆ ಓದೋ ಮುಂದೆ, ಹೌದಾ? ಸೈಟೊಲಾಜಿ ಅಂತ ಕರಿತೀವಿ. ಹೃದಯಕ್ಕೆ ಸಂಬಂಧಪಟ್ಟಂತೆ ಕಾರ್ಡಿಯೋಲಾಜಿ ಅಂತ ಕರಿತೀವಿ. ಅವು ಬಂದೇ ಬರ್ತಾವೆ. ಆಸ್ಟಿಯೋಲಾಜಿ, ಆಸ್ಮಾಲಜಿ, ಪ್ರತಿಯೊಂದಕ್ಕೆ ಸಂಬಂಧಪಟ್ಟಂತೆ ಕ್ಲೈಮೆಟೊಲಾಜಿ ಅಂದ್ರೆ ನಾವು ಓದೋ ಮುಂದೆ ಬಂದೇ ಬರ್ತಾವೆ. ಕೆಲವೊಂದಿಷ್ಟು ನಿಮ್ಮ ಹತ್ರ ಮಾಹಿತಿ ಇದ್ರೆ ಅದನ್ನು ಸಂಗ್ರಹಣೆ ಮಾಡ್ಕೊಳ್ಳೋದು ಉತ್ತಮ, ಹೌದಾ? ಪ್ರಶ್ನೆಗೆ ಏನಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಾವು ಇಟ್ಕೊಳ್ಳಬೇಕಾಗ್ತದ. ಓಕೆ, ನೆಕ್ಸ್ಟ್ ಕ್ವಶನ್. ಭಾರತ ರತ್ನ ಪ್ರಶಸ್ತಿ ಪಡೆದಂತಹ ಕನ್ನಡದ ಮೊದಲ ವಿಜ್ಞಾನಿ. ತುಂಬ ಸರಳವಾಗಿರ್ತಕ್ಕಂಥ ಕ್ವಶನ್, 1 ಲರ್ನರ್ ಕ್ವಶನ್. ಸರ್ ಎಂ ವಿಶ್ವೇಶ್ವರಯ್ಯ ಅಂತೇಳಿ ನಾವು ಕರಿತೀವಿ. ಭಾರತ ಕಂಡ ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಒಬ್ಬರು ಅಂತ ನಾವು ಇವರನ್ನು ಕರಿತೀವಿ. ಸರ್ ಎಂ ವಿಶ್ವೇಶ್ವರಯ್ಯ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ. ICT ತುಂಬ ಸಲ ಕೇಳೋಣ. ITC ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಅಂತೇಳಿ ಕರಿತೀವಿ. ತುಂಬ ಎಕ್ಸಾಮ್ದಾಗ ಕ್ವಶನ್ ಆಗೈತಿ, ಅದಕ್ಕೆ ವೇಗವಾಗಿ ಮುಂದಕ್ಕೆ ಹೋಗ್ಬಿಡೋಣ. ನೋಡಿರಿ, ಇಲ್ಲಿ ಭಾಳ ಇಂಪಾರ್ಟೆಂಟ್ ಕ್ವಶನ್. ಗೃಹ ಬಳಕೆಯಲ್ಲಿ ಸರಬರಾಜಾಗ್ತಕ್ಕಂಥ ವಿದ್ಯುತ್ತಿನ ವಿಧ, ನಾವು ದಿನನಿತ್ಯ ಮನ್ಯಾಗ ಬಳಸ್ತಕ್ಕಂಥ ವಿದ್ಯುತ್ತಿನ ವಿಧ ಯಾವುದಂತ ಕೇಳೋಣ. ಪರ್ಯಾಯ ವಿದ್ಯುತ್, ಆಲ್ಟರ್ನೇಟಿವ್ ಕರೆಂಟ್ ಅಂತ ಕರಿತೀವಿ, ಹೌದಾ? ಇದು ಮಾಹಿತಿ ನಿಮ್ಮಲ್ಲಿ ಇರಲೇಬೇಕು. ಎಂತಹ ಕರೆಂಟ್ ರೀ ಸರ್ ಅಂತಂದ್ರೆ ಆಲ್ಟರ್ನೇಟಿವ್ ಕರೆಂಟ್ ಅಂತ ನಾವಿಲ್ಲಿ ಇದನ್ನು ಕರಿತೀವಿ. ಇಲ್ಲಿ ನೋಡ್ರಿ, ಆಲ್ಟರ್ನೇಟಿವ್ ಕರೆಂಟ್ ಎಲ್ಲಿ ಯೂಸ್ ಮಾಡ್ತೀವಿ ನಾವು, ಹೌಸ್ ಹೋಲ್ಡ್ನಲ್ಲಿ ಯೂಸ್ ಮಾಡ್ತಕ್ಕಂಥ ಒಂದು ಕರೆಂಟಿನ ವಿಧ ಅಂತ ಕರಿತೀವಿ. ಆಲ್ಟರ್ನೇಟಿವ್ ಕರೆಂಟ್ ನಿಮ್ಮ ಕೈಯಾಗನೇ ಇರ್ತೈತಿ, ಹೌದಾ? ಒಂದು ಚಿಕ್ಕ ಮಾಹಿತಿ, ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂಥ ಸುತ್ತಮುತ್ತಲಿನ ಮಾಹಿತಿಯನ್ನು ಕಲೆ ಹಾಕೋದ್ರಿಂದ ನಮಗೆ ಎಷ್ಟೋ ವಿಚಾರಗಳು ಬರ್ತಾವ, ಮತ್ತು ಎಷ್ಟೋ ಎಕ್ಸಾಮ್ಗಳಿಗೆ ನಮಗೆ ಉತ್ತರ ಸಿಗ್ತದ, ಹೌದಾ? ನಮಗೆ ಎಷ್ಟೋ ಗೊಂದಲಗಳು ಕ್ಲಿಯರ್ ಆಗ್ತಾವ. ಇಂಥ ಒಂದು ಮೈಂಡ್ ಸೆಟ್ ನಮಗೆ ಇರೋದು ಬಹಳ ಮುಖ್ಯ ಆಗ್ತೈತಿ. ಓಕೆ, ನೇರವಾಗಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಇದಂತರೂ ಕ್ಲಿಯರಾ? ಓಕೆ,
ವಿವಿಧ ಪೋಷಣಾ ಸ್ತರಗಳಲ್ಲಿ ನಿಧಾನಗತಿಯಲ್ಲಿ ಹೆಚ್ಚಾಗ್ತಕ್ಕಂಥ DDTಯ ಸಾಂದ್ರತೆಗೆ ಏನು ಅನ್ನುತ್ತಾರೆ ನೋಡ್ರಿ. TET ಕ್ವಶನ್ ಪೇಪರ್ನ ಎತ್ಕೋರಿ. DDT ಮೇಲೆ ಎಷ್ಟು ಸಲ ಕ್ವಶನ್ ಆಗೈತಿ ಒಂದು ಸಲ ಕ್ಷಣ ವಿಚಾರ ಮಾಡಿರಿ ನೋಡ್ರಿ. ಒಂದು ಸಲ ಏನಕ್ಯಾನ ಭೂಮಿಯಲ್ಲಿ ಅತಿ ದೀರ್ಘಾವಧಿಯವರೆಗೆ ಉಳಿಯುವಂಥ ರಾಸಾಯನಿಕ ಯಾವುದಂತ ಕೇಳೋಣ DDT. ಪ್ರಶ್ನೆ ಹಿಂಗೆ ಕೇಳೋಣ TET ಕ್ವಶನ್. ಯಾಕಂದ್ರೆ ಸುಮಾರು ಒಂದು ತಿಂಗಳಲ್ಲಿಂತ ಕ್ವಶನ್ ಪೇಪರ್ಗಳನ್ನ ಬಿಡಿಸ್ಕೊತ ಬಂದೀವಿ. ಪ್ರತಿಯೊಂದು ಕ್ವಶನ್ಗೂ ನಿಮಗೆ ವಿವರಣೆಯನ್ನು ಕೊಟ್ಕೋತ ಬಂದೀನಿ ಹೌದಾ. ಮತ್ತು ಯಾವ ರೀತಿ ಕ್ವಶನ್ ಕೇಳ್ತಾನೆ ಹೆಂಗೆ ಕ್ವಶನ್ ಕೇಳೋಣ ಅದನ್ನು ಸತ್ಯಕ್ಕೆ ವಿವರಣೆಯನ್ನು ಕೊಟ್ಕೋತಾನೆ ಬಂದೀನಿ. DDT ಮೇಲೆ ಮತ್ತೇನು ಕೇಳ್ರಿ ಸರ ಕ್ವಶನ್ ಅಂತಂದ್ರೆ DDTಯ ಫುಲ್ ಫಾರ್ಮ್ ಕೇಳ್ರಿ ಹೌದಾ. DDTಯ ಸಾಂದ್ರತೆ ಕೇಳ್ತಾನ. DDT ಹೆಂಗೆ ಉತ್ಪಾದನೆ, DDT ನಮ್ಮ ಭೂಮಿಗೆ ಯಾವ ರೀತಿ ನಾಶಕಾರಿ ಆಗೈತೆ ಅಂತ ಕೇಳ್ತಾನ ಹೌದಾ. ಇಲ್ಲಿ ಈ ಪ್ರಶ್ನೆಗೆ ಉತ್ತರ ನೋಡ್ರಿ. ವಿವಿಧ ಪೋಷಣಾ ಸ್ತರಗಳಲ್ಲಿ ನಿಧಾನಗತಿಯಲ್ಲಿ ಹೆಚ್ಚಾಗುವ DDTಯ ಸಾಂದ್ರತೆಗೆ ಜೈವಿಕ ಗಾತ್ರ ವೃದ್ಧಿ ಅಂತ ಕರಿತೀವಿ. ಭಾಳ ಮುಖ್ಯ. ಪ್ರತಿಯೊಂದು ಭಾಳ ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ ಪೇಪರ್ಗಳನ್ನು ತೆಗೆದು ನೋಡ್ರಿ. ಈ ಕ್ವಶನ್ ರಿಪೀಟ್ ಆಗೈತಿ, ಸೇಮ್ ಕ್ವಶನ್ ರಿಪೀಟ್ ಆಗೈತಿ. ಅದಕ್ಕೆ ಕ್ವಶನ್ ಪೇಪರ್ಗಳಿಂದ ಏನು ನಮಗೆ ಲಾಭ ಆಗ್ತೈತಿ ಅಂತಂದ್ರೆ ಅರ್ಧ ಸಿಲೆಬಸ್ಸನ್ನು ನಾವು ಕ್ವಶನ್ ಪೇಪರ್ಗಳ ಮೂಲಕನೇ ಮುಗಿಸ್ತೀವಿ. ಅದ್ರ ಭಾಳ ವಿಚಾರ. ಈಗ ಕ್ವಶನನ್ನು ಓದಾಕತ್ತೀವಿ ಅಂತಂದ್ರೆ ಕ್ವಶನ್ ಓದಿ ಭಯಪಾಟ್ ಮಾಡಿ ಬಿಡಬಾರ್ದು. ಆ ಕ್ವಶನ್ ಕೇಳೋಣಲ್ಲ, ಆ ಕ್ವಶನ್ಗೆ ಯಾಕೆ ಕೇಳೋಣ, ಆ ಕ್ವಶನ್ಗೆ ಇರ್ತಕ್ಕಂಥ ಮೂಲ ಉದ್ದೇಶ ಏನು, ಅಲ್ಲಿರ್ತಕ್ಕಂಥ ಚಿಕ್ಕ ಚಿಕ್ಕ ಮಾಹಿತಿಯನ್ನು ನಾವು ಸಂಗ್ರಹಣೆ ಮಾಡ್ಕೊಂಡಿದ್ದೆ ಆದ್ರೆ ಮತ್ತೆ ಮುಂಬರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ದಾಗ ನೀವು ಬೇಕಾದ ಎಕ್ಸಾಮ್ ಬರೀರಿ. ಇದೇ ಅಂತಲ್ಲ TET ಅಂತಲ್ಲ, ನೀವು HSTR ಬರೀರಿ, GPSTR ಬರೀರಿ ಹೌದಾ, SDA ಬರೀರಿ, FDA ಬರೀರಿ, ವಿಲೇಜ್ ಅಕೌಂಟೆಂಟ್ ಬರೀರಿ, SSC ಬರೀರಿ, CGL ಬರೀರಿ, ರೈಲ್ವೆ ಡಿಪಾರ್ಟ್ಮೆಂಟ್ನಾಗ ಬರೀರಿ, ಯಾವುದೇ ಎಕ್ಸಾಮ್ ಬರೀರಿ. ಒಂದು ಪ್ರಶ್ನೆಯನ್ನು ಇಟ್ಟುಕೊಂಡು ನಾವು ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕಲಿ ಹಾಕಲೇಬೇಕು. ಅಂದಾಗ ಏನಾಗ್ತೈತಿ, ಸ್ಮಾರ್ಟ್ ವಿತ್ ಹಾರ್ಡ್ ಸ್ಟಡಿ ಹೌದಾ. ಹಾರ್ಡ್ ಸ್ಟಡಿ ಮಾಡಬೇಕು, ಬಟ್ ಅದರ ಜೊತೆಗೆ ಸ್ಮಾರ್ಟ್ ಸ್ಟಡಿನೂ ಅಂತಾರಲ್ಲ, ಅಲ್ಲಿ ನಾವು ಏನಾಗ್ತೀವಿ ಸಕ್ಸಸ್ಫುಲ್ ಆಗ್ತಕ್ಕಂಥ ಚಾನ್ಸಸ್ ಭಾಳ ಇರ್ತೈತಿ ನೋಡ್ರಿ. ಇದೇ ಕ್ವಶನ್ನ ಮತ್ತೆ ಹೆಂಗೆ ಕೇಳ್ತಾನ ಅಂಥೇಳಿ ನಿಮಗೆ ಒಂದು ನಾನು ಎಕ್ಸ್ಪ್ಲನೇಷನ್ ನಿಮಗೆ ಕೊಡಂಗಿಲ್ಲ. ಯಾಕಂದ್ರೆ ನೀವು ಈಗಾಗಲೇ ನನಗಿಂತ ಎಷ್ಟೋ ಚೆನ್ನಾಗಿ ಓದಿರ್ತೀರಿ, ಎಷ್ಟೋ ಒಳ್ಳೆ ಒಳ್ಳೆ ಟೀಚರ್ಸ್ ನೀವು ಇರ್ತೀರಿ, ನಿಮ್ಮ ಹತ್ರ ಅಷ್ಟು ಸಾಮರ್ಥ್ಯ ಇರ್ತೈತಿ. ಜಸ್ಟ್ ನನ್ನ ಕೂಡ ಏನು ಮಾಡ್ತೀರಿ ನೀವು ಅದನ್ನು ರಿವಿಷನ್ ಮಾಡ್ತಕ್ಕಂಥ ಕ್ಲಾಸ್ಗಳು ಹೌದಾ. ನನ್ನ ಜೊತೆಗೆ ಹೌದಾ, ನಿಮ್ಮಿಂದನೂ ನಾನು ಎಷ್ಟೋ ಕಲಿತೀನಿ, ನನ್ನಿಂದ ನೀವು ಎಷ್ಟೋ ಕಲಿತೀರಿ. ಜ್ಞಾನ ಅನ್ನೋದು ಹೆಂಗೆ ಒಬ್ಬರಿಂದ ಒಬ್ಬರು ಕಲಿತಾ ಹೋಗಬೇಕು. ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಏನು ಯಾರೂ ದೊಡ್ಡವರಲ್ಲ, ಯಾರೂ ಚಿಕ್ಕವರಲ್ಲ. ನೋಡಿರಿ ಇದು DDTಗೆ ಸಂಬಂಧಪಟ್ಟಂತೆ ನೋಡಿರಿ, ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ DDT ಕೆಮಿಕಲ್ ಕಾಂಪೌಂಡ ಇದರದ್ದು ಚಿತ್ರ ಕೊಡ್ತಾನೆ. DDTಯ ಸ್ಟ್ರಕ್ಚರ್ ಕೇಳ್ತಾನ, ಅದಕ್ಕೆ ಸುತ್ತಮುತ್ತಲು ಕೇಳೋಣ ಮತ್ತು ಕ್ವಶನ್ ಹೌದಾ. ನೋಡಿರಿ ಕ್ಲೋರಿನ CL ಅಂತಕ್ಕಂಥ ಬಾಂಡಿಂಗ್ ಹೆಂಗಾಗೈತಿ. ಡೈಕ್ಲೋರೋ ಟ್ರೈಕ್ಲೋರೋ ಎಥೇನ್ ಅಂತ ಹೇಳಿ ಅದಕ್ಕೆ ಲಾಂಗ್ ಫಾರ್ಮ್ ಕೇಳ್ತಾನೆ. ಪ್ರತಿ ಕಾಂಪಿಟೇಟಿವ್ ಎಕ್ಸಾಮಿನ ತಗೊಂಡು ನೋಡ್ರಿ ಅದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಕೇಳ್ತಾನೆ. ಸರ್ ಯಾಕೆ ಕೇಳ್ತಾನೆ ರೀ, ಇದು ನಮ್ಮ ಭೂಮಿಗೆ ಮಾರಕ ಹೌದಾ, ಪೂರಕ ಅಲ್ಲ, ಇದು ಮಾರಕ ಐತಿ, ಅದಕ್ಕೆ ಕೇಳ್ತಾನೆ ಕ್ವಶನ್. ಇದನ್ನು ನಾವು ಜಾಸ್ತಿ ಬಳಸೋದ್ರಿಂದ ನಮ್ಮ ಭೂಮಿ ಏನಾಗ್ತೈತಿ ಕೆಡ್ತದ್ರಿ, ಅದಕ್ಕೆ ಕೇಳ್ತಾನೆ ಕ್ವಶನ್. ಅಲ್ಲಿ ಸೆನ್ಸ್ ಇರ್ತದ ಹೌದಾ. ಇದು ಸೈನ್ಸ್ ಕ್ವಶನ್ನು ಆಯಿತು, ಅಪ್ಲೈಡ್ ಸೈನ್ಸ್ ಕ್ವಶನ್ನು ಆಯಿತು, ಮತ್ತು ಪರಿಸರಕ್ಕೆ ಸಂಬಂಧಪಟ್ಟಂಥ ಕ್ವಶನ್ನು ಆಯಿತು ನೋಡಿರಿ. ಫಿನೈಲ ಟ್ರೈಕ್ಲೋರೋ ಇಥೇನ್ ಅಂತಕ್ಕಂಥದ್ದು ಇದನ್ನು ಕಾಮನ್ ನಾವು ಕರಿತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಏನೈತಿ ಫಾರ್ಮುಲಾ ಐತಿ ಹೌದಾ. C14H9C15 ಅಂತಕ್ಕಂಥ ಫಾರ್ಮುಲಾ ಇದಕ್ಕೆ ಕರಿತೀವಿ. ಕೇಳ್ಬೋದಲ್ಲ ಮುಂದೆ. ಈಗ ನೋಡಿರಿ ನಮ್ಮ ಕೈಯಲ್ಲಿನೇ ಒಂದು ದೊಡ್ಡದಾಗಿರ್ತಕ್ಕಂಥ ಗ್ರಂಥಾಲಯ ಐತಿ, ಅದನ್ನು ನಾವು ಯಾರೋ ಯೂಸ್ ಮಾಡೋಂಗಿಲ್ಲ. ಆ ಮಾತು ಬೇರೆ, ಯೂಸ್ ಅಂತೂ ಮಾಡೋಂಗಿಲ್ಲ, ಬಟ್ ಟೈಮ್ ಸಿಕ್ಕಾಗಿ ಮಾಡ್ಕೋರಿ. ಯಾಕಂದ್ರೆ ಎಷ್ಟೋ ನಾಲೆಜ್ ಅದರಲ್ಲಿಂದನೇ ನಮಗೆ ಬರ್ತದ. ಈಗ ಓಕೆ, ನಮ್ಮ ಕಣ್ಣು ಮುಂದೆ ಒಂದು ಕ್ವಶನ್ ಐತಿ, IUPAC ID ಅಂತ ಅದ. IUPAC ID ಲಾಂಗ್ ಫಾರ್ಮ್ TETನಾಗ ಕೇಳ್ಯಾನ. ನೋಡಿರಿ ಎಲ್ಲಿ ನಾವು ಕ್ವಶನ್ನ ಬಿಡ್ಸಾಕತ್ತಿದ್ವಿ, ಎಲ್ಲಿಗೆ ಬಂದಿವಿ, ನಮ್ಮ ವಿಚಾರಧಾರೆಗಳು ಹಿಂಗೆ ಇರಬೇಕು ಹೌದಾ. ನೋಡಿರಿ ಒಂದು ಕ್ಲಾಸ್ ಮಾಡಾಕತ್ತೀವಿ ಅಂದ್ರೆ ಅದರಲ್ಲಿಂದ ಏನೋ ಒಂದು ಒಳ್ಳೆಯದನ್ನು ನಾವು ಕಲಿತು ಹೋಗ್ಬೇಕಲ್ಲ. ನೋಡಿರಿ ಈಗ ಬಂದಿದ್ದು DDT ಬಗ್ಗೆ ಕ್ವಶನ್ ಬಂದಿತ್ತು, ಜೈವಿಕ ವೃದ್ಧಿ ಅಂತ ಅದಕ್ಕೆ ಆನ್ಸರ್ ಆಯಿತು. ಅಲ್ಲಿಂದ ನಾವು DDT ಲಾಂಗ್ ಫಾರ್ಮ್ ನೋಡಿದ್ವಿ, DDT ಸ್ಟ್ರಕ್ಚರ್ ನೋಡ್ಕೊಂಡ್ವಿ ಹೌದಾ, ಮತ್ತು ಅದು ಭೂಮಿಗೆ ಹೆಂಗೆ ಮಾರ್ಕ್ ಆಗ್ತೈತೆ ಅಂತ ನೋಡಿದ್ವಿ. ಬಟ್ IUPAC ID ಕೆಳಗೆ ಬಂತಲ್ಲ ಸರ್, ಏನು ರೀ IUPAC ID ಇದು ಕೆಮಿಸ್ಟ್ರಿನಾಗ ಬರ್ತದಲ್ಲ. IUPAC ಏನು ಮಾಡ್ತೈತಿ, ಪ್ರತಿಯೊಂದು ಸಂಬಂಧಪಟ್ಟಂತೆ ಹೆಸರನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೈತಿ. IUPAC ಲಾಂಗ್ ಫಾರ್ಮ್ ಕೇಳ್ತಾನೆ ರೀ ಸ್ನೇಹಿತರೆ, ನೆನ್ಪಿಟ್ಕೋರಿ. ನೋಡಿರಿ ಜಸ್ಟ್ ಟೈಪ್ ಮಾಡೋದ್ರಿಂದ ನಮಗೆ ಒಂದು ಅಂಕ ಸಿಗ್ತದೆ. ಜಸ್ಟ್ ನೀವು ಗೂಗಲ್ದಾಗ ಟೈಪ್ ಮಾಡೋದ್ರಿಂದ ಅಂಕ ಸಿಗ್ತದೆ. ನೋಡಿರಿ IUPAC ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡ್ನಾಗ ಎತ್ಕೊಂಡು ನೋಡಿರಿ. ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ದಾಗ IUPAC ಬಗ್ಗೆ ಲಾಂಗ್ ಫಾರ್ಮನ್ನು ಕೇಳೋಣ. ಇದು ಏನು ಮಾಡ್ತೈತಿ ಅಂತಂದ್ರೆ ಆ ಒಂದು
ಮೂಲ ಧಾತುಗಳಿಗೆ ಸಂಬಂಧಪಟ್ಟಂತೆ, ಸೂತ್ರಗಳಿಗೆ ಸಂಬಂಧಪಟ್ಟಂತೆ, ರಾಸಾಯನಿಕಗಳಿಗೆ ಸಂಬಂಧಪಟ್ಟಂತೆ ಹೆಸರನ್ನು ಕೊಡ್ತೈತಿ. ಇದಕ್ಕೆ IUPAC ID ಅಂತಲೇ ನಾವು ಕರಿತೀವಿ. ಓಕೆ, ನೋಡಿರಿ ಎಲ್ಲಿಂದ ಬಂದ್ವಿ, ಎಲ್ಲಿಗೆ ಬಂದ್ವಿ, ಹಿಂಗೆ ನಾವು ಒಂದು ಕ್ವಶನ್ಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಮಾತಾಡ್ಬೇಕ್ರಿ, ಹೆಚ್ಚಿಗೆ ಮಾತಾಡ್ಬೇಕು. ನೀವು ನನ್ನ ಜೊತೆ ಈ ಕ್ಲಾಸ್ನಾಗ ಮಾತಾಡಕತ್ತೀರಿ, ನಾಳೆಗೆ ನಿಮ್ಮ ಫ್ರೆಂಡ್ಸ್ ಕೂಡ ಈ ರೀತಿ ಕೂತ್ಕೊಂಡು ಒಂದು ಪ್ರಶ್ನೆ ಇಟ್ಟುಕೊಂಡು ಮಾತಾಡಿ. ಅವ್ರು ಕೂಡ ಮಾತಾಡೋದ್ರಿಂದ ಏನಾಗ್ತೈತಿ, ನಿಮ್ಮ ಹತ್ರ ಇರ್ತಕ್ಕಂಥ ನಾಲೆಜ್ ಅವ್ರಿಗೆ ಗೊತ್ತಾಗ್ತೈತಿ, ಅವ್ರ ಹತ್ರ ಇರ್ತಕ್ಕಂಥ ಎಷ್ಟೋ ಪಾಯಿಂಟ್ಗಳು ನಿಮಗೆ ಗೊತ್ತಾಗ್ಕೋತಾ ಬರ್ತಾವ. ಇದೇ ಒಂದು ಹಂಚಿಕೆ ರೀ ಜ್ಞಾನ ಅಂತಕ್ಕಂಥದ್ದು. ಹೌದಾ, ನ ಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ವಿಂದತೆ. ಜ್ಞಾನ ಅಂತಕ್ಕಂಥದ್ದು ಒಮ್ಮೆ ಬರೋದಲ್ಲದು, ಕಾಲದಿಂದ ಕಾಲಕ್ಕೆ ದಿನನಿತ್ಯ ನಾವು ಅದನ್ನು ಪ್ರಯತ್ನ ಮಾಡೋದ್ರಿಂದನೇ ನಮ್ಮ ಆತ್ಮದಲ್ಲಿ ಅದು ನೆಲೆಗೊಳ್ತಾ ಹೋಗ್ತೈತಿ. ಭಗವದ್ಗೀತೆಯಲ್ಲಿ ಇರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶ್ಲೋಕ. ಓಕೆ, ನೇರವಾಗಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಸರಿ, ಜೈವಿಕ ಗಾತ್ರ ವೃದ್ಧಿ. ನೆಕ್ಸ್ಟ್ ಕ್ವಶನ್. ಪ್ಯಾರಾಫಿನ್ ಕಾಗದವನ್ನು ಸಾಮಾನ್ಯವಾಗಿ ವ್ಯಾಕ್ಸ್ ಕಾಗದ ಅಂತ ಕರೀತಾರೆ. ಒನ್ ಲೈನರ್ ಕ್ವಶನ್ ಇದು, ನೆನ್ಪಿಟ್ಕೊಂಡ್ಬಿಡ್ರಿ. ಪ್ಯಾರಾಫಿನ್ ಅಂತಕ್ಕಂಥ ಒಂದು ಕಾಗದ, ಅದನ್ನು ಏನಂತ ಕರೀತಾರೆ, ವ್ಯಾಕ್ಸ್ ಕಾಗದ ಅಂಥೇಳಿ ನಾವು ಅದನ್ನು ಕರಿತೀವಿ. ಇನ್ನು ಕ್ವಾಶಿಯೋರ್ಕರ್ ಕಾಯಿಲೆ ತುಂಬ ಸಲ ರಿಪೀಟ್ ಆಗಿತ್ತು, ಇದ್ರ ಬಗ್ಗೆ ಏನು ವಿವರಣೆ ಬೇಡ, ಯಾಕಂದ್ರೆ ಭಾಳ ಸಲ ರಿಪೀಟ್ ಆಗಿತ್ತು ಕ್ವಶನ್ ಇದು, ತುಂಬ ಕಾಂಪಿಟೇಟಿವ್ ಎಕ್ಸಾಮ್ದಾಗೂ ರಿಪೀಟ್ ಆಗಿತ್ತು. ಪ್ರೋಟೀನ್ನ ಕೊರತೆಯಿಂದ ಏನಾಗ್ತೈತಿ, ಕ್ವಾಶಿಯೋರ್ಕರ್ ಅಂತಕ್ಕಂಥ ರೋಗ ಏನಾಗ್ತಿದ್ರಿ ಸರ್ ಅಂತಂದ್ರೆ ಬರ್ತದ. ನೋಡ್ರಿ, ಕಾರ್ಬೋಹೈಡ್ರೇಟ್ ನಮ್ಮ ದೇಹದಲ್ಲಿ ಶಕ್ತಿಯನ್ನು ಶಕ್ತಿ ಉತ್ಪಾದನಕ ಅಂತ ಕರಿತೀವಿ. ಹೌದಾ, ಕೊಬ್ಬು, ಆಮೇಲೆ ವಿಟಮಿನ್ನ, ಇವುಗಳ ಕೊರತೆಯಿಂದ ಯಾವ್ಯಾವ ರೋಗಗಳು ಬರ್ತಾವೆ ಅಂತೇಳಿ ನೀವು ಅದನ್ನು ಸ್ವಲ್ಪ ನೋಡ್ಕೊಂಡ್ಬಿಟ್ರೆ ಈ ಲೈನ್ದಾಗ ಒಂದು ಕ್ವಶನ್ ಬಂದೇ ಬರ್ತದೆ. ಅಂದ್ರೆ ಹಿಂದಿನ ತರಗತಿಯಲ್ಲಿ ಹೇಳೋ ಮುಂದೆ ನಾನು ಪ್ರೋಟೀನ್ ಬಗ್ಗೆ, ಕಾರ್ಬೋಹೈಡ್ರೇಟ್ ಬಗ್ಗೆ, ಕೊಬ್ಬಿನ ಬಗ್ಗೆ, ವಿಟಮಿನ್ ಬಗ್ಗೆ ವಿವರಣೆನ ಕೊಟ್ಟೇ ಬಿಟ್ಟೇನಿ. ಓಕೆ, ಇಲ್ಲಿ ನೇರವಾಗಿರ್ತಕ್ಕಂಥ ಕ್ವಶನ್ ಐತಿ. ಕ್ವಾಶಿಯೋರ್ಕರ್ ಅಂತಕ್ಕಂಥ ಕಾಯಿಲೆ ಪ್ರೋಟೀನ್, ಸೇಮ್ ಕ್ವಶನ್ ರಿಪೀಟ್ ಆಗಿತ್ತು. ಪೇಪರ್ 1ದಾಗೂ ಕ್ವಶನ್ ರಿಪೀಟ್ ಆಗಿದ್ದು, ಪೇಪರ್ 2ದಾಗೂ ಕ್ವಶನ್ ರಿಪೀಟ್ ಆಗಿದೆ. ವಿದ್ಯಾರ್ಥಿಗಳ ಕಲಿಕೆಯ ಅಂತರ ತುಂಬಲು ಅನುಸರಿಸತಕ್ಕಂಥ ಕಾರ್ಯತಂತ್ರ ಪರಿಹಾರ ಬೋಧನೆ ನೋಡೇ ಬಿಟ್ಟಿವಿ. ಪರಿಹಾರ ಬೋಧನೆಯನ್ನು ನಾವು ಮಕ್ಕಳಿಗೆ ಮಾಡೋದ್ರಿಂದ ಏನಾಗ್ತೈತಿ, ಅವರ ಒಂದು ಕಲಿಕೆಯಲ್ಲಿ ತುಂಬಿರ್ತಕ್ಕಂಥ ನಷ್ಟಗಳನ್ನು ನಾವು ಭರಿಸಬಹುದು. ಯಾವೆಲ್ಲ ಮಕ್ಕಳು ಹಿಂದುಳಿದಿರ್ತಾರಲ್ಲ ಅವ್ರನ್ನ ಎಲ್ಲರ ಜೊತೆಗೆ ನಾವು ಹೊಂದಾಣಿಕೆ ಮಾಡಿ ಕಲಿಸ್ಬೇಕಂತಂದ್ರೆ ಪರಿಹಾರ ಬೋಧನೆಯನ್ನು ಕೊಡ್ತೀವಿ. ಓಕೆ, ಜೈವಿಕ ಇಂಧನ ತಯಾರಿಸಲು ಯಾವ ಸಸ್ಯ, ಭಾಳ ಕಾಂಪಿಟೇಟಿವ್ ಎಕ್ಸಾಮ್ದ ಕ್ವಶನ್ ಆಗಿತ್ತು ನೋಡ್ರಿ ಇದನ್ನು. ಜೈವಿಕ ಇಂಧನ ತಯಾರಿಸಲು ಕೆಳಗಿನ ಯಾವ ಸಸ್ಯದ ಬೀಜಗಳನ್ನು ಬಳಸ್ತಾರೆ ಸರ್ ಅಂತಂದ್ರೆ ಜಟ್ರೋಪಾ ಬೀಜದ ಸಸ್ಯಗಳನ್ನು ಬಳಸ್ತಾರೆ. ತುಂಬ ಕಾಂಪಿಟೇಟಿವ್ ಎಕ್ಸಾಮ್ದ ಕ್ವಶನ್ ಆಗೈತಿ, ಸೆಂಟ್ರಲ್ ಗೌರ್ಮೆಂಟ್ನಾಗೂ ಇದು ಕ್ವಶನ್ ಆಗೈತಿ. ನೋಡ್ರಿ, ಒಂದು ಕ್ವಶನ್ ನಮಗೆ ಎಷ್ಟೋ ನಾಲೆಜನ್ನು ಕೊಟ್ಟು ಹೋಗ್ತದಲ್ಲ, ಎಷ್ಟೋ ಅದರಿಂದ ನಾವು ಅಂದ್ರೆ ತಿಳುವಳಿಕೆಯನ್ನು ಪಡ್ಕೋಬೋದಲ್ಲ. ಹಿಂಗೆ ರೀ ಒಂದೊಂದು ಕ್ವಶನನ್ನು ಬಿಡಿಸ್ಕೊತ ಹೋಗೋದ್ರಿಂದ ನಮ್ಮ ಏನಾಗ್ತೈತಿ, ನಾಲೆಜ್ ಅಭಿವೃದ್ಧಿ ಆಗ್ತಾ ಹೋಗ್ತೈತಿ. ಜೈವಿಕ ಇಂಧನವನ್ನು ತಯಾರಿಸಲು ಯಾವ ಸಸ್ಯದ, ನೇರವಾಗಿರ್ತಕ್ಕಂಥ ಕ್ವಶನ್, ಒಂದೇ ಲೈನರ್ ಕ್ವಶನ್. ಕೆಲವೊಂದು ಕ್ವಶನ್ ಭಾಳ ಸರಳ ಇರ್ತಾವೆ. ಜಟ್ರೋಪಾ ಸಸ್ಯ. ಓಕೆ, ನೋಡ್ರಿ, ವಿಶ್ವ ಜಲ ದಿನಾಚರಣೆ ಆಚರಿಸಲಾಗುವ ದಿನ ಮಾರ್ಚ್ 22. ಎನ್ವೈರ್ನ್ಮೆಂಟ್ಗೆ ಸಂಬಂಧಪಟ್ಟಂತೆ ಒಂದಲ್ಲ ಒಂದು ದಿನಾಚರಣೆ ಬಗ್ಗೆ ಕ್ವಶನ್ ಕೇಳ್ತಾನೆ. ಪೇಪರ್ 1ದಾಗಾರ ಕೇಳ್ತಾನೆ, ಪೇಪರ್ 2ದಾಗಾರ ಕೇಳ್ತಾನೆ. ಕ್ವಶನ್ ಏನಂತಂದ್ರೆ ಎನ್ವೈರ್ನ್ಮೆಂಟ್ ಬಗ್ಗೆ ಸಂಬಂಧಪಟ್ಟಂಥ ಒಂದಿಷ್ಟು ದಿನಾಚರಣೆಗೆ ನೀವು ನೋಡ್ಕೋಬೇಕು. ಇದು ಇದ್ರ ಹಿಂದಿರ್ತಕ್ಕಂಥ ಉದ್ದೇಶ. ಈಗ ವಿಶ್ವ ಜಲ ದಿನಾಚರಣೆ ಈ ತಿಂಗಳದಾಗ ಯಾವುದಾಯ್ತು ರೀ, ವಿಶ್ವ ಪರಿಸರ ದಿನಾಚರಣೆ ಆಯ್ತಲ್ಲ ಜೂನ್ 5ಕ್ಕೆ. ಹಿಂಗೆ ಒಂದೊಂದು ನಾವು ವಿಚಾರ ಮಾಡ್ಕೊತ ಹೋದಂಗೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಆಟೋಮೆಟಿಕ್ ನಮ್ಮ ತಲೆಯಾಗ ವಿಚಾರ ಮೇನ್ ಅಲ್ಲ. ಒಂದು ಕ್ವಶನ್ ಇಟ್ಕೊಂಡು ನಾವು ಹಿಂಗೆ ಮಾತಾಡಬೇಕು. ನೋಡ್ರಿ, ಈಗ ಇಲ್ಲಿ ನೋಡ್ರಿ, ಎನ್ವೈರ್ನ್ಮೆಂಟಲ್ ಡೇಸ್ ಅಂತ ಕರಿತೀವಿ. 2ನೇ ಫೆಬ್ರವರಿಗೆ ವರ್ಲ್ಡ್ ವೆಟ್ಲೈನ್ ಡೇ. ನೋಡ್ರಿ, ವೆಟ್ಲೈನ್ ಡೇ ಭಾಳ ಕಾಂಪಿಟೇಟಿವ್ ಎಕ್ಸಾಮ್ದ ಕ್ವಶನ್ ಆಗೈತಿ. ವರ್ಲ್ಡ್ ವೆಟ್ಲೈನ್ ಡೇ ಅನ್ನು ನಾವು 2 ಫೆಬ್ರವರಿಗೆ ಆಚರಣೆ ಮಾಡ್ತೀವಿ. ಆಮೇಲೆ ವರ್ಲ್ಡ್ ಫಾರೆಸ್ಟ್ ಡೇ ಅನ್ನು 21 ಮಾರ್ಚ್ಗೆ. ಆಮೇಲೆ ವರ್ಲ್ಡ್ ವಾಟರ್ ಡೇ 22 ಮಾರ್ಚ್ಗೆ. 21, 22 ನೋಡ್ರಿ. ಫಸ್ಟ್ ಫಾರೆಸ್ಟ್, ಕಾಡನ್ನು ಉಳ್ಸೋಕೆ ಏನು ಮಾಡ್ಬೇಕ್ರಿ ಸರ್, ನಾವು ನೀರನ್ನು ಹಾಕಬೇಕು. ಕಾಡಿನ ದಿನಾಚರಣೆ 20, ನೆನಪಿಟ್ಕೊಳ್ಳೋಕೆ ಸುಮ್ಮನೆ ಇದು ನಾರ್ಮಲ್ ಆಗಿರ್ತಕ್ಕಂಥ ಸಾಲ. ಹೌದಾ, ಈಗ ಕಾಡನ್ನು 21 ಮಾರ್ಚ್ಗೆ ರಕ್ಷಣೆ ಮಾಡಿ 22ಕ್ಕೆ ಅದಕ್ಕೆ ನೀರು ಹಾಕಬೇಕು. ಎಷ್ಟು ಮಜಾ ಐತಲ್ಲ ಕ್ವಶನ್. ಸೇಮ್ ಹೆಂಗಾರ ನೆನಪಿಟ್ಕೋರಿ ನೀವು, ಅದೇನಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್. ಇನ್ನು ಏಪ್ರಿಲ್ದಾಗ ನೋಡ್ರಿ, ವರ್ಲ್ಡ್ ಅರ್ತ್ ಡೇ, ವಿಶ್ವ ಭೂ ದಿನ ಅಂತ ಕರಿತೀವಿ. ಏಪ್ರಿಲ್ 22ಕ್ಕೆ. ಇನ್ನು ಮೇ 22ಕ್ಕೆ, ಏಪ್ರಿಲ್ 22, ಮೇ 22 ಭಾಳ ಮಸ್ತ್ ಅದ ನೋಡ್ರಿ. ಇಂಟರ್ನ್ಯಾಷನಲ್ ಬಯೋಡೈವರ್ಸಿಟಿ ಡೇ. ಹೌದಾ, ಇದಕ್ಕೇನು ಟ್ರಿಕ್ ರೀ ಅಂತಂದ್ರೆ, ಭೂಮಿಯನ್ನು ರಕ್ಷಣೆ ಮಾಡ್ಬೇಕಂದ್ರೆ ಅಲ್ಲಿರ್ತಕ್ಕಂಥ ಜೀವಿಗಳನ್ನು ನಾವು ಉಳಿಸ್ಬೇಕಾಗ್ತೈತಿ. ಮೊದಲು ಭೂಮಿ ರಕ್ಷಣೆ, ಆಮೇಲೆ ಅಲ್ಲಿರ್ತಕ್ಕಂಥ ಜೀವಿಗಳ ರಕ್ಷಣೆ. ಸರ್, ಭೂಮಿಯ ರಕ್ಷಣೆ ಮಾಡೋದು ಏಪ್ರಿಲ್ 22, ಜೀವಿಗಳನ್ನ ರಕ್ಷಣೆ ಮಾಡೋದು ಮೇ 22. ಏಪ್ರಿಲ್ 22, ಮೇ 22 ವರ್ಲ್ಡ್ ಅರ್ತ್ ಡೇ. ಏಪ್ರಿಲ್ 22 ಎನ್ವೈರ್ನ್ಮೆಂಟಲ್ ಬಯೋಡೈವರ್ಸಿಟಿ ಡೇಯನ್ನು ಮೇ 22ಕ್ಕೆ ಆಚರಣೆ ಮಾಡ್ತೀವಿ. ಇನ್ನು ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೋಡ್ರಿ, ಈಗ ಸದ್ಯಕ್ಕೆ ಆಯ್ತಲ್ಲ ವರ್ಲ್ಡ್ ಎನ್ವೈರ್ನ್ಮೆಂಟ್ ಡೇ ಜೂನ್ 5ಕ್ಕೆ ಏನಾಗ್ತೈತಿ, ವರ್ಲ್ಡ್ ಎನ್ವೈರ್ನ್ಮೆಂಟ್ ಡೇಯನ್ನು ನಾವು ಆಚರಣೆ ಮಾಡ್ತೀವಿ. ಇನ್ನು 20 ಆಗಸ್ಟ್, ಹೌದಾ, ರಾಜೀವ್ ಗಾಂಧಿ ಅಕ್ಷಯ್
ಊರ್ಜಾ ದಿವಸ್ ಅಂತ ಕರಿತೀವಿ. ಎಕ್ಸಾಮ್ದಾಗ ಕೇಳಿಲ್ಲ, ಆದರೂ ಚಾರ್ಟ್ನಾಗ ಐತಿ. ಇನ್ನು ಸೆಪ್ಟೆಂಬರ್ 16 ಭಾಳ ಡೇಂಜರಸ್, ಭಾಳ ಪ್ರಮುಖ, ಭಾಳ ಮಹತ್ವದಾಗಿರ್ತಕ್ಕಂಥದ್ದು. ಇದನ್ನು ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ದಾಗ ಕೇಳೋಣ. ಓಝೋನ್ ಡೇ ಅಂತ ಕರಿತೀವಿ 16 ಸೆಪ್ಟೆಂಬರ್. ಈಗ ಓಝೋನ್ ಬಗ್ಗೆ ನಿಮಗೆ ಮಾಹಿತಿ ಸದ್ಯ ಕೊಡ್ತಿದ್ದೆ. ಈಗ ಇದೇ ಕ್ವಶನ್ ಪೇಪರ್ನಾಗ ಓಝೋನ್ ಬಗ್ಗೆ ಮಾಹಿತಿ ಐತಿ, ಅಲ್ಲಿ ನಿಮಗೆ ನಾನು ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೊಟ್ಟೇ ಕೊಡ್ತೀನಿ. ಓಕೆ, 16 ಸೆಪ್ಟೆಂಬರ್ಗೆ ವರ್ಲ್ಡ್ ಓಝೋನ್ ಡೇಯನ್ನು ಆಚರಣೆ ಮಾಡ್ತೀವಿ. 1 ರಿಂದ 7 ಅಕ್ಟೋಬರ್ಗೆ ವರ್ಲ್ಡ್ ಲೈಫ್ ವೀಕ್ ಅಂತ ಕರಿತೀವಿ. ಇಷ್ಟು ಅಂದ್ರೆ ನಾನು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಅಷ್ಟೇ ಡಿಸ್ಕಷನ್ ಮಾಡೀನಿ. ಮತ್ತು ಇದೇ ಚಾರ್ಟ್ನಾಗ ಕೇಳ್ತಾನೆ ಕ್ವಶನ್. ಬೇಕಾದಂಥ ಕಾಂಪಿಟೇಟಿವ್ ಎಕ್ಸಾಮ್ ತೆಗೀರಿ, ಇದೇ ಚಾರ್ಟ್ನಾಗ ಜಾಸ್ತಿ ಕ್ವಶನ್ಗಳು ಆಗ್ಯಾವ. ಓಕೆ, ಒಂದಿಷ್ಟು ಅದಕ್ಕೆ ಕೇಳೋಣ ಅಂತಂದ್ರೆ ಅದು ಏನೈತಿ, ಸುಮ್ಮನೆ ನನಗೇನೈತಿ ಅದಕ್ಕೆ ಸಂಬಂಧಪಟ್ಟಂಥ ರಿಲೇಟೆಡ್ ಆಗಿರ್ತಕ್ಕಂಥ ಮಾಹಿತಿನ ನಿಮ್ಮ ಜೊತೆಗೆ ಹಂಚ್ಕೊಂಡೆ. ಯಾವಾಗಾದ್ರೂ ನಿಮಗೆ ಹೆಲ್ಪ್ ಆಗೇ ಆಗ್ತೈತಿ ಇದು. ಎಸ್, ಹೌದಲ್ಲ? ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಮಾರ್ಚ್ 22 ಆಯ್ತಾ? ಸರಿ. ಕೆಳಗಿನ ಯಾವ ಬಲ ಚಲಿಸುವ ವಸ್ತುವಿನ ವೇಗ ಕಡಿಮೆ ಮಾಡಿ ಮತ್ತು ವಸ್ತುವನ್ನು ನಿಲ್ಲಿಸುವಂತೆ ಮಾಡುತ್ತದೆ? ಘರ್ಷಣಾ ಬಲ. ಇದರಾಗ ಏನೈತಿ? ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್. ಹೌದಾ? ಈಗ ಯಾವುದೇ ವಸ್ತು ವೇಗವಾಗಿ ವಸ್ತು ಏನಾಗ್ತೈತಿ ವೇಗ ಕಡಿಮೆ ಮಾಡಾಕ, ಹೌದಾ, ನಿಲ್ಲುವಂತೆ ಮಾಡಾಕ ಅದಕ್ಕೆ ಘರ್ಷಣಾ ಬಲ ಪ್ರಮುಖವಾಗಿರ್ತಕ್ಕಂಥ ಕಾರಣ ಆಗ್ತೈತಿ. ಹೌದಾ? ಘರ್ಷಣಾ ಬಲ ಕಮ್ಮಿ ಇತ್ತಂದ್ರೆ ಏನಾಗ್ತೈತಿ? ವಸ್ತು ಇನ್ನಷ್ಟು ವೇಗವಾಗಿ ಚಲಿಸ್ತದ. ನಾವು ನಡೆಯುವ ಮುಂದೆ, ಹೌದಾ, ಯಾವುದೇ ಒಂದು ಚಲನೆ ಆಗಬೇಕಂದ್ರೆ ಅಲ್ಲಿ ಘರ್ಷಣಾ ಬಲ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ನಿರ್ವಹಿಸ್ತೈತಿ. ತುಂಬ ಸರಳವಾಗಿರ್ತಕ್ಕಂಥ ಕ್ವಶನ್, ನಾರ್ಮಲ್ ಆಗಿರ್ತಕ್ಕಂಥ ಕ್ವಶನ್. ಜೀವಕೋಶದ ಯಾವ ಕಣದಂಗಗಳನ್ನು ಆತ್ಮಹತ್ಯಾ ಸಂಚಿಗಳು ಅಂತೇಳಿ ಕರೀತಾರೆ ಸರ? ನೋಡ್ರಿ, ಸೇಮ್ ಕ್ವಶನ್ ಹಳೆ ಕಾಂಪಿಟೇಟಿವ್ ಎಕ್ಸಾಮ್ದಾಗ ಅಂದ್ರೆ TET ಎಕ್ಸಾಮ್ದಾಗನೇ ಎಷ್ಟೋ ಪ್ರತಿಯೊಂದು ಕ್ರೈಟೇರಿಯಾ ಮೇಲೆ ಸೆಲ್ ಅಂತಕ್ಕಂಥ ಚಾಪ್ಟರ್ ಮೇಲೆ 1 ಅಥವಾ 2 ಪ್ರಶ್ನೆಗಳನ್ನ ಕೇಳ್ತಾನ, ಕಂಪಲ್ಸರಿ ಕೇಳ್ತಾನ. ಸೆಲ್ ಅಂತಂದ್ರೇನು? ಸೆಲ್ನ ಅಧ್ಯಯನಕ್ಕೆ ಏನಂತ ಕರಿತೀವಿ? ಸೈಟೋಲಜಿ ಅಂತ ಕರಿತೀವಿ. ಸೆಲ್ನಲ್ಲಿರ್ತಕ್ಕಂಥ ಸೆಲ್ ಮೆಂಬ್ರೇನ್, ಅದಕ್ಕೆ ಸಂಬಂಧಪಟ್ಟಂಥ ಪ್ರಮುಖವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಭಾಗಗಳೇನು, ಅವು ಅಲ್ಲಿರ್ತಕ್ಕಂಥ ಕಣದಂಗಗಳು ಯಾವುವು, ಪೊರೆ ಸಹಿತ ಕಣದಂಗಗಳು ಯಾವುವು, ಪೊರೆ ರಹಿತ ಕಣದಂಗಗಳು ಯಾವುವು, ಪ್ರತಿಯೊಂದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳ್ಯಾನ ಮತ್ತು ಕೇಳ್ತಾನ. ರೈಬೋಸೋಮ, ಲೈಸೋಸೋಮ್ಸ, ಮೈಟೋಕಾಂಡ್ರಿಯಾ, ಗಾಲ್ಗಿ ಸಂಕೀರ್ಣ ಪ್ರತಿಯೊಂದರ ಮೇಲೂ ಕ್ವಶನ್ ಆಗೈತಿ. ಇಲ್ಲಿ ಆತ್ಮಹತ್ಯಾ ಸಂಚಿಗಳು ಅಂತಂದ್ರೆ ಯಾವುದ್ರಿ ಸರ? ಲೈಸೋಸೋಮ್ಗಳಿಗೆ ಕರಿತೀವಿ. ತನ್ನದೇ ಆಗಿರ್ತಕ್ಕಂಥ ವೇಸ್ಟ್ ಆಗಿರ್ತಕ್ಕಂಥ ಜೀವಕೋಶಗಳನ್ನು ತನ್ನಿಂದ ತಾನೇ ಅವು ನಾಶ ಮಾಡ್ಕೋತಾವ. ಅದಕ್ಕೆ ನಾವು ಅದನ್ನು ಲೈಸೋಸೋಮ್ಗಳನ್ನು ಅಂಥೇಳಿ ಕರಿತೀವಿ. ಇನ್ನು ರೈಬೋಸೋಮ್ ಏನು ಮಾಡ್ತಾವ? ಪ್ರಮುಖವಾಗಿರ್ತಕ್ಕಂಥ ನಮ್ಮ ಜೀವಕೋಶದಲ್ಲಿ ಕೆಲಸವನ್ನು ಮಾಡ್ತಾ ಹೋಗ್ತಾವ. ನೋಡ್ರಿ, ನನಗೆ ಸೆಲ್ ಬಗ್ಗೆ ನೆನಪಿರ್ತಕ್ಕಂಥ ಮಾಹಿತಿಯನ್ನು ಹೇಳ್ಬಿಡ್ತೀನಿ. ಅದರಾಗ ನಿಮಗೆ ಎಲ್ಲಾದರೂ ಯೂಸ್ ಆಗೇ ಆಗ್ತೈತಿ. ಮೋಸ್ಟ್ಲಿ ನಾವು ಸೆಲ್ಲನ್ನು 3 ಪಾರ್ಟ್ನಾಗ ಡಿವೈಡ್ ಮಾಡ್ತೀವಿ. ಯಾವುದು? ಫಸ್ಟ್ ಕೋಶ ಕೇಂದ್ರ, ಕೋಶ ದ್ರವ್ಯ, ಕೋಶ ಪೊರೆ, ಕೋಶ ಕೇಂದ್ರ ಮತ್ತು ಕೋಶ ದ್ರವ್ಯ ಅಂತೇಳಿ ನಾವು ಡಿವೈಡ್ ಮಾಡ್ಕೊತ ಬರ್ತೀವಿ. ಸೆಲ್ ಮೆಂಬ್ರೇನ್, ಸೈಟೋಪ್ಲಾಸಮ್, ನ್ಯೂಕ್ಲಿಯಸ್ ಅಂತೇಳಿ ಅದ್ರಾಗ ನಾವು ಪಾರ್ಟ್ಸ್ ಮಾಡ್ಕೊಂಡು ಬರ್ತೀವಿ. ಮತ್ತೆ ನಾವು ಅದ್ರಾಗ ಏನು ಮಾಡ್ತೀವಿ? ಸಬ್ ಡಿವಿಷನ್ ಆಗಿ ಪೊರೆ ಸಹಿತ ಮತ್ತು ಪೊರೆ ರಹಿತ ಕಣದಂಗಗಳು ಅಂತ ಮಾಡ್ತೀವಿ. ಕ್ವಶನ್ ಇದನ್ನು ಕೇಳೋಣ ಎಕ್ಸಾಮ್ದಾಗ. ಹೌದಾ? ಪೊರೆ ಸಹಿತ ಕಣಗಳಂದ್ರೆ ಏನ್ರಿ ಸರ್ ಅಂತಂದ್ರೆ ಇವು ಏನು ಮಾಡ್ತಾವ್ರಿ? ಪೊರೆಯಿಂದ ಆವೃತವಾಗಿರ್ತಕ್ಕಂಥ ಕಣದಂಗಗಳು ಅಂತೇಳಿ ಇದನ್ನು ಕರಿತೀವಿ. ಸರ್ ಇವು ಯಾವ್ಯಾವ್ರಿ ಅಂತಂದ್ರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಆಮೇಲೆ ಮೈಟ್ರೋಕಾಂಡ್ರಿಯಾ, ಗಾಲ್ಗಿ ಸಂಕೀರ್ಣ, ಲೈಸೋಸೋಮ, ಪ್ಲಾಸ್ಟಿಡ್ಗಳನ್ನು ನಾವೇನಂತ ಕರಿತೀವಿ? ಪೊರೆ ಸಹಿತ ಕಣದಂಗಗಳಂತ ಕರಿತೀವಿ. ಇನ್ನು ಪೊರೆ ರಹಿತ ಕಣದಂಗಗಳು ಯಾವಂತಂದ್ರೆ ಇವು ಯಾವುದೇ ಪೊರೆ ಇದಕ್ಕೆ ಇರಂಗಿಲ್ಲ. ಇದು ರೈಬೋಸೋಮ್ ಮತ್ತು ಸೆಂಟ್ರಿಯೋಲ್ಗಳನ್ನು ನೆನಪಿಟ್ಟುಕೋರಿ. ಕ್ವಶನ್ ಕೇಳ್ತಾನ. ರೈಬೋಸೋಮ್ ಮತ್ತು ಸೆಂಟ್ರಿಯೋಲ್ಗಳನ್ನು ಪೊರೆ ರಹಿತ ಕಣದಂಗಗಳು ಅಂಥೇಳಿ ನಾವು ಕರಿತೀವಿ. ಹೌದಾ? ಈಗ ಈಗ 4 ಆಪ್ಷನ್ ಅದಾವಲ್ಲ, ನಾಲ್ಕರದ್ದು ಸೀರಿಯಲ್ ವೈಸ್ ನಿಮಗೆ ಏನು ಕೆಲಸ ಮಾಡ್ತಾವ ಅಂತೇಳಿ ಒಂದು ಚಿಕ್ಕದಾಗಿರ್ತಕ್ಕಂಥ ಮಾಹಿತಿ ಕೊಟ್ಬಿಡ್ತೀನಿ. ಅಂದ್ರೆ ಮುಂದಿನ ಎಕ್ಸಾಮ್ಗೂ ನಿಮಗೆ ಹೆಲ್ಪ್ಫುಲ್ ಆಗ್ತೈತಿ. 1 ನಿಮಿಷದಾಗ ಕೊಟ್ಬಿಡ್ತೀನಿ. ಈಗ ನಾವು ಭಾಗಗಳನ್ನು ಮಾಡಿದ್ವಲ್ಲ, ಅದ್ರಾಗ ಫಸ್ಟಿಗೆ ಬರ್ತಕ್ಕಂಥದ್ದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬರ್ತೈತಿ. ಆಪ್ಷನ್ ಆಗಿಲ್ಲ, ಆದ್ರೆ ಅದು ಏನು ಕೆಲಸ ಮಾಡ್ತೈತಿ ಒಂದು ಸ್ವಲ್ಪ ಕೇಳಿಬಿಡ್ರಿ. ನೋಡಿರಿ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದು ಜೀವಕೋಶಕ್ಕೆ ಆಧಾರ ಕೊಡ್ತದ. ಆಮೇಲೆ ಆ ಜೀವಕೋಶಕ್ಕೆ ಆಧಾರ ಕೊಟ್ಟು ವಸ್ತುಗಳನ್ನು ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ, ಅದು ಒಂದು ಕೋಶದಿಂದ ಇನ್ನೊಂದು ಕೋಶಕ್ಕೆ ಏನು ಮಾಡ್ತೈತಿ ರೀ? ಸಾಗಿಸ್ತದ. ಇಲ್ಲಿ ಆಪ್ಷನ್ದಾಗ ನೋಡ್ರಿ ಮೈಟ್ರೋಕಾಂಡ್ರಿಯಾ ಐತಿ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹೌದಾ? ಮೈಟೋಕಾಂಡ್ರಿಯಾ ನಮ್ಮ ದೇಹದಲ್ಲಿ ಶಕ್ತಿಯನ್ನು ಉತ್ಪಾದನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತದ. ಇಲ್ಲ ಮತ್ತೇನು ಮಾಡ್ತೈತಿ ಸರ್ ಮೈಟೋಕಾಂಡ್ರಿಯಾ ಅಂತಂದ್ರೆ? ಆಕ್ಸಿಜನನ್ನು ಬಳಸಿಕೊಂಡು ಗ್ಲೂಕೋಸನ್ನು ವಿಭಜನೆ ಮಾಡಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಬಿಡುಗಡೆ ಮಾಡ್ತದ. ತದನಂತರ ಇಲ್ಲಿ ಮೈಟ್ರೋಕಾಂಡ್ರಿಯಾದಾಗ ATP, ಹೌದಾ, ಎಡಿನೋಸೈನ್ ಟ್ರೈಫಾಸ್ಫೇಟ್ ಅಂತ ಕರಿತೀವಿ. ಈ ATP ನಮ್ಮ ದೇಹದಲ್ಲಿ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರಿತೀವಿ. ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಹೌದಾ? ಅದಕ್ಕೆ ನಾನು ಮೈಟೋಕಾಂಡ್ರಿಯಾದ ಕೆಲಸ ಭಾಳ ಮುಖ್ಯ ಆಯ್ತು ಅಂತ ಹೇಳಿನಿ. ಹೌದಾ? ಈ ರೀತಿ ಕ್ರೈಟೇರಿಯಾ ಮೇಲೆ ಕ್ವಶನ್ ಕೇಳ್ತಾನ. ATP ಬಗ್ಗೆ ಅಂದ್ರೆ ಮೈಟೋಕಾಂಡ್ರಿಯಾದಾಗ ಏನಾದ್ರೂ ಸರ ATP ಐತಿ. ಆ ATP ನಮ್ಮ ದೇಹದ ಶಕ್ತಿ ಚಲಾವಣಾ ನಾಣ್ಯ ಅಂತಲೂ ನಾವು ಅದನ್ನು ಕರಿತೀವಿ. ಆಪ್ಷನ್ನ ಗಾಲ್ಗಿ ಸಂಕೀರ್ಣ ಐತಿ. ಗಾಲ್ಗಿ ಸಂಕೀರ್ಣ ಏನು ಮಾಡ್ತೈತ್ರಿ? ಕೋಶೀಯ ಚಟುವಟಿಕೆಗಳಿಗೆ ನೆರವಾಗ್ತೈತ್ರಿ. ಅದು ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು
ಜೀವಕೋಶಗಳ ಚಟುವಟಿಕೆಗೆ ಅದು ಹೆಚ್ಚೆಚ್ಚು ಉತ್ಪತ್ತಿ ಮಾಡ್ತೈತಿ. ಆಮೇಲೆ ಈ ಗಾಲ್ಗಿ ಸಂಕೀರ್ಣದಲ್ಲಿ ಚಪ್ಪಟೆ ಆಕಾರದ ತಟ್ಟೆಗಳಿರ್ತಾವ. ಕೆಲವೊಂದಿಷ್ಟು ರಚನೆಗಳು ಏನು ಮಾಡ್ತಾವ, ಇಲ್ಲಿ ಅವು ಕೂಡ್ಕೊಂಡು ಒಂದನ್ನೊಂದು ಕೂಡ್ಕೊಂಡು ಗಾಲ್ಗಿ ಸಂಕೀರ್ಣ ಏನು ಮಾಡ್ತೈತ್ರಿ, ಕೋಶೀಯ ಚಟುವಟಿಕೆಗಳಿಗೆ ನೆರವಾಗುವ ರಾಸಾಯನಿಕಗಳನ್ನು ಸ್ರವಿಸ್ತೈತಿ. ಇನ್ನು ಲೈಸೋಸೋಮ್ ಅಂತ ನಿಮಗೆ ಗೊತ್ತೈತಿ. ಲೈಸೋಸೋಮ್ಗಳನ್ನು ಆತ್ಮಹತ್ಯಾ ಸಂಚಿ ಅಂತ ಕರಿತೀವಿ. ಇಲ್ಲಿ ಈ ಲೈಸೋಸೋಮ್ ಏನು ಮಾಡ್ತದ್ರಿ ಸರ್ ಅಂತಂದ್ರೆ, ಆ ಜೀವಕೋಶದಲ್ಲಿರ್ತಕ್ಕಂತಹ ಸಾವಯವ ವಸ್ತುಗಳನ್ನು ಜೀರ್ಣಿಸಲು ನೆರವಾಗ್ತೈತಿ. ಮತ್ತೇನು ಮಾಡ್ತದ್ರಿ, ಇದು ದುರ್ಬಲವಾದ ಅಂದ್ರೆ ಈಗ ಜೀವಕೋಶದ ಕೆಲವೊಂದಿಷ್ಟು ಪಾರ್ಟ್ಸ್ಗಳು ಇರ್ತಾವಲ್ಲ, ದುರ್ಬಲವಾದ, ಹಾನಿಗೊಳಗಾದ, ರೋಗಗ್ರಸ್ತವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಜೀವಕೋಶಗಳನ್ನು ತನ್ನಿಂದ ತಾನೇ ಏನು ಮಾಡ್ಕೋತೈತಿ, ನಾಶ ಮಾಡ್ಕೋತೈತಿ. ಅದಕ್ಕೇ ನಾವು ಇದಕ್ಕೇನಂತ ಕರಿತೀವಿ, ಆತ್ಮಹತ್ಯಾ ಸಂಚಿ ಅಂಥೇಳಿ ಇದನ್ನು ಕರಿತೀವಿ. ಹೌದಾ? ನೋಡ್ರಿ ಎಷ್ಟು ಚಂದ ಇತ್ತು ಮಾಹಿತಿ. ಅಂದ್ರೆ ಸುಮ್ಮನೆ ನಿಮ್ಗೆ ಕೂಡ ಎಷ್ಟು ನೆನಪೈತಲ್ಲ ಅಷ್ಟು ಮಾಹಿತಿಯನ್ನು ಹಂಚಿಕೊಂಡೆ ಅಷ್ಟೇ. ಇನ್ನೊಂದು ಭಾಳ ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್, ರೈಬೋಸೋಮನ್ನು ಬಿಟ್ಟಿನಿ. ರೈಬೋಸೋಮನ್ನು ನಮ್ಮ ದೇಹದ ಜೀವಕೋಶದ ಪ್ರೋಟೀನ್ ಕಾರ್ಖಾನೆಗಳಂತ ಕರಿತೀವಿ. ಅದು ಪ್ರೋಟೀನ್ ಸಂಶ್ಲೇಷಣೆಯಲ್ಲಿ ಏನು ಮಾಡ್ತೈತಿ, ಪ್ರಮುಖವಾಗಿರ್ತಕ್ಕಂಥ ಕಾರ್ಯವನ್ನು ನಿರ್ವಹಿಸ್ತೈತಿ. ಮೇನ್ ಸಿಂಪಲ್ ಗಾಲ್ಗಿ ಸಂಕೀರ್ಣ ಅಂತರೂ ಪ್ಯಾಕಿಂಗ್ ಆಗಿರ್ತಕ್ಕಂಥ ಕಾರ್ಯವನ್ನು ಮಾಡ್ತೈತಿ. ಪ್ರತಿಯೊಂದರ ಮೇಲೇನು ಕ್ವಶನ್ ಕ್ಯಾನ. ರೈಬೋಸೋಮನ್ನು ಏನಂತ ಕರಿತೀವಿ, ಪ್ರೋಟೀನ್ ಕಾರ್ಖಾನೆ ಅಂತ ಕರಿತೀವಿ. ಲೈಸೋಸೋಮನ್ನು ಆತ್ಮಹತ್ಯಾ ಸಂಚಿ ಅಂತ ಕರಿತೀವಿ. ಮೈಟೋಕಾಂಡ್ರಿಯಾಗನ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರಿತೀವಿ. ಯಾಕೆ ಅದಕ್ಕೆ ಶಕ್ತಿ ಉತ್ಪಾದನೆ ಅಂತ ಕರಿತೀವಿ ಅಂತಂದ್ರೆ, ಮೈಟೋಕಾಂಡ್ರಿಯಾದಲ್ಲಿ ಇರ್ತಕ್ಕಂಥ ATP ಏನು ಮಾಡ್ತೈತಿ, ಅಡೆನೋಸೈನ್ ಟ್ರೈಫಾಸ್ಫೇಟ್, ನಮ್ಮ ದೇಹದ ಶಕ್ತಿ ಚಲಾವಣಾ ನಾಣ್ಯ ಅಂತ ಕರಿತೀವಿ. ಇನ್ನು ಗಾಲ್ಗಿ ಸಂಕೀರ್ಣನು ಇಲ್ಲಿ ನಮ್ಮ ದೇಹಕ್ಕೆ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ಮಾಡ್ತದ ಅಂಥೇಳಿ ಪ್ರತಿಯೊಂದಕ್ಕೆ ಸಂಬಂಧಪಟ್ಟಂತೆಯೂ ನನಗೆ ಅಷ್ಟು ನೆನಪಿತ್ತು, ಅಷ್ಟು ನಿಮಗೆ ಮಾಹಿತಿಯನ್ನು ಕೊಟ್ಟಿನಿ. ಮುಂದೆ ಎಕ್ಸಾಮ್ನು ನೀವು ನೋಡ್ರಿ, ಯಾವುದೇ ಒಂದು ಕ್ವಶನ್ ಅದು ಮುಂದೆ ಈ ರೀತಿ ಮಾಹಿತಿಯನ್ನು ಸಂಗ್ರಹಣೆ ಮಾಡ್ಕೊತ ಹೋದ್ರೆ ನಿಮಗೆ ಇನ್ನಷ್ಟು ಹೆಚ್ಚೆಚ್ಚು ಏನಾಗ್ತೈತಿ, ಅನುಕೂಲ ಆಕ್ಕೋತಾ ಹೋಗ್ತದ. ಇದಂತರೂ ಭಾಳ ಸರಳ ಐತಿ. ಅಯಸ್ಕಾಂತ ತನ್ನ ಕಾಂತತ್ವವನ್ನು ಕಳೆದುಕೊಳ್ತಕ್ಕಂಥ ಸಂದರ್ಭ ಅಂತಂದ್ರೆ, ಕಾಯಿಸಿದಾಗ, ಕುಟ್ಟಿದಾಗ ಏನಾಗ್ತೈತಿ, ಅಯಸ್ಕಾಂತ ತನ್ನ ನಾರ್ತ್ ಪೋಲ್, ಸೌತ್ ಪೋಲ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತದೆ. ಪ್ರತಿಯೊಂದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನಿಮಗೆ ಗೊತ್ತೇ ಐತಿ. ಭಾಳ ಸಿಂಪಲ್ ಆಗಿರ್ತಕ್ಕಂಥ ಚಾಪ್ಟರ್. ಅಯಸ್ಕಾಂತ ತನ್ನ ಕಾಂತತ್ವವನ್ನು ಕಳೆದುಕೊಳ್ಳಲು ಎಂಥ ಸಂದರ್ಭ ಅಂದ್ರೆ, ಕಾಯಿಸಿದಾಗ ಅದು ತನ್ನ ಕಾಂತತ್ವವನ್ನು ಕಳೆದುಕೊಳ್ತದ. ಬಂತು ನೋಡ್ರಿ. ಆಗಲೇ ಅದಕ್ಕೆ ನಾನು ನಿಮಗೆ ಓಝೋನ್ ಬಗ್ಗೆ ವಿವರಣೆ ಕೊಟ್ಟಿಲ್ಲ, ಈಗ ಕೊಡ್ತೀನಿ. ಇಲ್ಲಿ ನೋಡ್ರಿ, ಯಾವ ಮೂಲ ವಸ್ತು ಓಝೋನ್ ಪದರ ನಾಶಕ್ಕೆ ಕಾರಣ ಆಗ್ತೈತಿ? ನೋಡಿರಿ, ಭಾಳ ಇಂಪಾರ್ಟೆಂಟ್ ಕ್ವಶನ್ ಮತ್ತು ಅಷ್ಟೇ ಪ್ರಮುಖವಾಗ್ತೈತಿ. ಇಲ್ಲಿ ಕ್ಲೋರಿನ್ ಆದಲ್ಲ, ಕ್ಲೋರಿನ್ ಎಲ್ಲಾದ್ರೂ ಕಂಡು ಬಂತಂದ್ರೆ ಅದೇ ನಿಮಗೆ ಉತ್ತರ ಆಗ್ತೈತಿ. ಕ್ಲೋರಿನ್ ಇದಕ್ಕೆ ಸಂಬಂಧಪಟ್ಟಂಥ ಉತ್ತರ. ಯಾವ ಮೂಲ ವಸ್ತು ಓಝೋನ್ ಪದರದ ನಾಶಕ್ಕೆ ಕಾರಣವಾಗ್ತೈತಿ ಅಂತ ಕೊಟ್ಟಾನ, ಕ್ಲೋರಿನ್. ಸಂಕೇತ Cl ಅಂತ ಕರಿತೀವಿ. ನೋಡಿರಿ, ಓಝೋನ್ ಬಗ್ಗೆ ಕ್ವಶನ್ ಕೇಳಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿನೂ ನಮಗೆ ಬೇಕೇ ಬೇಕು. ನೋಡಿರಿ, ಏನು ಕ್ವಶನ್ ಕೇಳ್ಬೋದು ರೀ, ಈಗ ನಾರ್ಮಲ್ ಆಗಿ ಚರ್ಚೆ ಮಾಡೋಣ ಸರ. ಈಗ ಇದು ಕ್ವಶನ್ ಕ್ಯಾನ್, ಮತ್ತೇನು ಕ್ಯಾನ್ ರೀ TETನಾಗ ಓಝೋನ್ದ ಅಣು ಕ್ಯಾನ ಅಂದ್ರೆ ಓಝೋನ್ ಎಷ್ಟು ಅಣುಗಳಿಂದ ಆಗೈತಿ ಅಂತ ಕ್ವಶನ್ ಕ್ಯಾನ ಕೇಳನ್ರಿ. ಓಝೋನ್ನ ಅಣು ಸೂತ್ರ ಎಷ್ಟು, O3 ಅಂತೇಳಿ ನಾವು ಕರಿತೀವಿ. ಮತ್ತೆ ಕೇಳ್ತಾನ, ಮತ್ತು ಓಝೋನ್ನ ಕೆಲಸ ಏನು? ಸೂರ್ಯನಿಂದ ಬರ್ತಕ್ಕಂತಹ ನೇರಳಾತೀತ ಅಲ್ಟ್ರಾವೈಲೆಟ್ ಕಿರಣಗಳನ್ನು ತಡೆದು ಭೂಮಿಗೆ ಫಿಲ್ಟ್ರೇಷನ್ನ ಮಾಡಿ ಆ ಒಂದು ಕಿರಣಗಳನ್ನು ಬಿಡ್ತಕ್ಕಂಥ ಕೆಲಸವನ್ನು ಮಾಡ್ತೈತಿ. ಆದರೆ ಇಂದಿನ ದಿನಮಾನಗಳಲ್ಲಿ ಜಾಗತಿಕ ತಾಪಮಾನದ ಕಾರಣದಿಂದಾಗಿ ಏನಾಗತ್ತದ ಅಂತಂದ್ರೆ, ನಮ್ಮ ಆ ಒಂದು ಓಝೋನ್ ಅನಿಲ ನಾಶಕ್ಕೆ ಕಾರಣ ಆಗ್ತೈತಿ. ಅದಕ್ಕೆ ಕ್ಲೋರಿನ್, CFC ಇಂತಹ ವಿಷಕಾರಿ ಅನಿಲಗಳು ಕಾರಣವಾಗ್ತವೆ. ಈ ಅನಿಲಗಳಿಂದ ನಮ್ಮ ಓಝೋನ್ ಪದರ ಏನಾಗ್ತೈತಿ, ನಾಶಕ್ಕೊಳಗಾಗತ್ತದ. ಕ್ವಶನನ್ನು ಹಿಂಗೆ ಕೇಳ್ತಾನೆ, ಹಿಂಗೆ ಫ್ರೇಮ್ ಮಾಡ್ಕೊತ ಹೋಗ್ತಾನೆ. ಮತ್ತು ಅದಕ್ಕೆ ಸುತ್ತಮುತ್ತ ಮಾಹಿತಿ, ಇದಕ್ಕೆ ಸಂಬಂಧಪಟ್ಟಂಥ ಈ ಮಾಹಿತಿ ಬಿಟ್ಟರೆ ನೇರವಾಗಿ ಎಲ್ಲಿ ಹೋಗಂಗಿಲ್ಲ, ಅವ ಗ್ಲೋಬಲ್ ವಾರ್ಮಿಂಗ್ಗೆ ಹೋಗ್ತಾನೆ. ಹೌದಾ? ಜಾಗತಿಕ ತಾಪಮಾನದ ಬಗ್ಗೆ ಒಂದು ಕ್ವಶನ್ ಕೇಳ್ತಾನೆ. ಓಝೋನ್ ಕೇಳಬೇಕು, ಬಿಟ್ಟರೆ ಗ್ಲೋಬಲ್ ವಾರ್ಮಿಂಗ್ ಕೇಳಬೇಕು. ಅದಕ್ಕೆ ಸಂಬಂಧಪಟ್ಟಂಥ ಕ್ರೈಟೀರಿಯಾ ನಿಮಗೆ ಹಳೆ ತರಗತಿ ನಾನು ನಿಮಗೆ ಕ್ವಶನನ್ನು ಕೇಳಿಬಿಟ್ಟಿನಿ. ಯಾವ ಮೂಲ ವಸ್ತು ಓಝೋನ್ ಪದರ ನಾಶಕ್ಕೆ ಕಾರಣವಾಗ್ತೈತ್ರಿ? ಕ್ಲೋರಿನ್. ನೋಡ್ರಿ ಇಲ್ಲಿ ಓಝೋನ್. ಇನ್ನೊಂದು ಕ್ವಶನ್ ಇದ್ರಾಗ ಏನು ಕೇಳ್ತಾನ್ರಿ, ಓಝೋನ್ ಪದರ ವಾಯುಮಂಡಲದ ಯಾವ ಪದರದಾಗ ಕಂಡು ಬರ್ತದ? ಟ್ರೋಪೋಸ್ಪಿಯರ್ ಅಲ್ಲ ಸ್ಟ್ರಾಟೋಸ್ಪಿಯರ್ದಲ್ಲಿ. ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮೆಸೋಸ್ಪಿಯರ್, ಥರ್ಮೋಸ್ಪಿಯರ್, ಅಯೋನೋಸ್ಪಿಯರ್ ಅಂತೇಳಿ ನಾವು ವಾಯುಮಂಡಲದನ್ನು ವಿಭಾಗ ಮಾಡ್ಕೊತ ಹೋಗ್ತೀವಲ್ಲ, ಅಲ್ಲಿ ಸ್ಟ್ರಾಟೋಸ್ಪಿಯರ್ನಲ್ಲಿ ಓಝೋನ್ ಏನು ಮಾಡ್ತದ್ರಿ ಸರ, ಕಂಡು ಬರ್ತದ ಅನಿಲ. ನೋಡ್ರಿ ಓಝೋನ್. ಹೌದಾ? ನೋಡ್ರಿ, ಅದಕ್ಕೆ ಸಂಕೇತ O3 ಅಂತ ಕರಿತೀವಿ. ಕೇಳ್ತಾನ್ರಿ ಕ್ವಶನ್. ಫಾರ್ಮುಲಾ IUPAID. ನೋಡ್ರಿ, ಟ್ರೈ ಆಕ್ಸಿಜನ್ ಅಂತ ಕರಿತೀವಿ ಓಝೋನ್. ಮತ್ತೇನು ಇನ್ನೊಂದು ಹೆಸರು ಏನ್ರಿ ಸರ? ಟ್ರೈ ಆಕ್ಸಿಜನ್. ನೋಡ್ರಿ, ಎಲ್ಲೆಲ್ಲಿ ಮಾಹಿತಿ, ಎಲ್ಲೆಲ್ಲಿ ನಮಗೆ ಏನೇನು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಇರ್ತದೆ ನೋಡ್ರಿ. ಎಲ್ಲಿತ್ತು ಕ್ವಶನ್? ಓಝೋನ್ ಅನಿಲಕ್ಕೆ ನಾಶ ಏನಂತ ಕ್ವಶನ್ ಇತ್ತು. ನಾವು ಮಾತಾಡ್ಕೋತ ಎಲ್ಲಿಗೆ ಬಂದ್ವಿ ಸರ? ಫಾರ್ಮುಲಾ ನೋಡಿದ್ವಿ, ಅದಕ್ಕೆ ಸಂಬಂಧಪಟ್ಟಂಥ ಸುತ್ತಮುತ್ತ ಮಾಹಿತಿ ನೋಡಿದ್ವಿ, ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಚಿಕ್ಕದಾಗಿರ್ತಕ್ಕಂಥ ವಿವರಣೆ ಕೊಟ್ಟೆ. ಇಲ್ಲಿ
IUPAC ಇದಕ್ಕೆ ಏನು ಹೆಸರು ಕೊಟ್ಟಾದ್ರಿ ಅಂತಂದ್ರೆ ಟ್ರೈ ಆಕ್ಸಿಜನ್ ಅಂತ ಹೆಸರು ಕೊಟ್ಟದ ನೋಡ್ರಿ. ಎಷ್ಟು ಮಜಾ ಆಯ್ತು ನೋಡ್ರಿ. ಹಿಂಗೆ ಅಧ್ಯಯನ ಮಾಡ್ಬೇಕಂದ್ರೆ ನಾರ್ಮಲ್ ಭಾಳ. ಮತ್ತು ಇನ್ನೊಂದು ಓದು ಮುಂದೆ ಏನೇ ಓದ್ರಿ ಯಾವಾಗಲೂ ಭಾಳ ಶಾಂತ, ಭಾಳ ಕೂಲಾಗಿ ಓದ್ಕೋರಿ. ಎಷ್ಟು ನೀವು ಶಾಂತವಾಗಿ ತಾಳ್ಮೆಯಿಂದ ಓದ್ಕೋತಿರಲ್ಲ ಅಷ್ಟೇ ನಾಲೆಜ್ ನಿಮಗೆ ಬರ್ತಾ ಹೋಗ್ತೈತಿ. ಟೆನ್ಷನ್ಯಾಗ ಪ್ರೆಷರ್ನಾಗ ನೀವು ಎಷ್ಟೇ ಓದಿದ್ರೂ ಅದು ವ್ಯರ್ಥ ಆಗ್ತದ. ಒಂದು ನೆನ್ಪಿಟ್ಕೋರಿ. ಇರ್ತದ ಪ್ರತಿಯೊಬ್ಬರ ಜೀವನದಲ್ಲಿ ಸಮಸ್ಯೆಗಳು ಇದ್ದೇ ಇರ್ತಾವ. ಏನೇನೋ ಒಬ್ಬೊಬ್ಬರಿಗೆ ಡಿಫ್ರೆನ್ಸ್ ಸಮಸ್ಯೆಗಳು, ಬೇರೆ ಬೇರೆ ವಿಭಿನ್ನವಾಗಿರ್ತಕ್ಕಂಥ ಪ್ರಾಬ್ಲಮ್ಸ್ ಇರ್ತಾವ. ಕೆಲವೊಬ್ಬರಿಗೆ ಓದೋದಾಗಿರಂಗಿಲ್ಲ. ಆದ್ರೆ ನಿಮಗೆ ಯಾವಾಗ ಟೈಮ್ ಸಿಗಲಿ ನೀವು ಒಂದು ತಾಸನೇ ಓದ್ರಿ. ಆದ್ರೆ ನಿಮ್ಮ ಮೆದುಳನ್ನು, ನಿಮ್ಮ ಮನಸ್ಸನ್ನು ಶಾಂತವಾಗಿ ತಾಳ್ಮೆಯಿಂದ ಮಾಹಿತಿಯನ್ನು ಕಲೆ ಹಾಕೋತ ಹೋದ್ರಿ ಬೇಕಾದಂಥ ಎಕ್ಸಾಮ್ನ ನೀವು ಕ್ಲಿಯರ್ ಮಾಡಬಹುದು. ಓಕೆ, ನೆಕ್ಸ್ಟ್ ಕ್ವಶನ್. ತ್ಯಾಜ್ಯ ನಿರ್ವಹಣಾ ವಿಧಾನವನ್ನು ಕತೆ ಹೇಳುವ ಮೂಲಕ ವಿವರಿಸಲು ಬಳಸುವ ಉತ್ತಮ ಉದಾಹರಣೆ. ನೋಡಿ ಎಷ್ಟು ಮಜಾ ಕಾಣೋ ಕ್ವಶನಲ್ಲಿ. ಈಗ ನಾನು ಮಕ್ಕಳಿಗೆ ತ್ಯಾಜ್ಯ ನಿರ್ವಹಣೆ ಅಂತಕ್ಕಂಥ ಕಾನ್ಸೆಪ್ಟನ್ನು ಮಕ್ಕಳ ತಲೆಯಲ್ಲಿ, ಮಕ್ಕಳ ವಿಚಾರದಲ್ಲಿ ಮೂಡಿಸ್ಬೇಕು. ಹೌದಾ? ಆ ಮಕ್ಕಳ ಮನಸ್ಸಿನಲ್ಲಿ ಮೂಡಬೇಕಂದ್ರೆ ನಾನು ಯಾವ ವಿಧಾನದಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ ಎಂತಹ ಕಥೆಯ ಮೂಲಕ ನಾನು ವಿವರಣೆ ಕೊಡ್ಬೋದು? ಮದುವೆಯ ಮನೆಯಲ್ಲಿ ಒಂದು ದಿನ ಇದರ ಮೂಲಕ ಕೊಡಬಹುದು, ಅಥವಾ ಕಾಡಿನಲ್ಲಿ ಬೇಟೆಯಾಡುವ ರಾಜ ಇದ್ರ ಮೂಲಕ ಕೊಡಬಹುದು, ಅಥವಾ ನರಿ ಮತ್ತು ಹುಳಿ ದ್ರಾಕ್ಷಿಯ ಕತೆ ಕೊಡಬಹುದು, ಅಥವಾ ಮೊಲ ಮತ್ತು ಆಮೆಯ ಕತೆ ಕೇಳಬಹುದು. ನೋಡಿ ಎಷ್ಟು ಮಜಾ ಆಯ್ತು ನೋಡ್ರಿ. ಕಲಿಕೆ ಬರೀ ನೀವು ಕಲಿಯಂಗಿಲ್ಲ, ನಂತರ ನೀವು ಕಲ್ತಿರ್ತಕ್ಕಂಥದ್ದನ್ನು ನಾಳೆ ಮಕ್ಕಳಿಗೆ ಕೊಡ್ಬೇಕ್ರಿ ನೀವು. ಅದಕ್ಕೆ TET CET ಏನು 108 ಎಕ್ಸಾಮ್ ಬೇಕಾದಷ್ಟು ಹೇಳ್ರಿ. ನೀವು ಒಬ್ಬ ಶಿಕ್ಷಕರಾಗಿ ನೀವು ಈಗ B.Ed ಮಾಡಿರಿ ಅಂತಂದ್ರೆ ನೀವು ಒಬ್ಬ 100% ನೀವು ಒಬ್ಬ ಶಿಕ್ಷಕರನ್ನೇ. ನೀವು ಎಲ್ಲೇ ಇರ್ರಿ, ಏನೇ ಮಾಡಿರಿ, ಮಕ್ಕಳಿಗೆ ಒಳ್ಳೆಯದಾಗಿರ್ತಕ್ಕಂಥ ಶಿಕ್ಷಣ ಕೊಟ್ಬಿಡ್ರಿ. ನಿಮಗೆ ಸಾಯುತನ ಮಾತ್ರ ನೆನಪರಂಗಿಲ್ಲ. ನಿಮಗೆ ಸರ್ ಅಂತೇಳಿ ಒಂದ್ಸಲ ನಿಮಗೆ ಸರ್ ಅಂತ ಕರೆದ್ರಂತಂದ್ರೆ ಇವು ತಮ್ಮ ಜೀವನದುದ್ದಕ್ಕೂ ನಿಮಗೆ ಸರ್ ಅಂತಲೇ ಕರ್ಕೋತ ಬರ್ತಾವ. ನೋಡ್ರಿ ಇಲ್ಲೇನಿತ್ತು ಕ್ವಶನ್. ತ್ಯಾಜ್ಯ ನಿರ್ವಹಣೆಯನ್ನು ನಾನು ಹೇಳ್ಬೇಕಂದ್ರೆ ಮದುವೆಯ ಮನೆಯಲ್ಲಿ ಒಂದು ದಿನ. ಯಾಕಂದ್ರೆ ಮದುವೆ ಮನ್ಯಾಗ ಊಟ ಮಾಡಿ ಎಷ್ಟೋ ಅನ್ನವನ್ನು ವೇಸ್ಟ್ ಮಾಡ್ತಾರೆ, ಎಷ್ಟೋ ಏನಾಗ್ತೈತಿ ಅಲ್ಲಿ ಕಸ ಉತ್ಪಾದನೆ ಆಗ್ತೈತಿ. ಆ ಒಂದು ನಿರ್ವಹಣೆಯನ್ನು, ಆ ಒಂದು ಕಥೆಯನ್ನು, ಆ ಒಂದು ಕಾನ್ಸೆಪ್ಟನ್ನು ನಾನು ಮಕ್ಕಳಿಗೆ ತಿಳಿಸಿದಂದ್ರೆ ತ್ಯಾಜ್ಯ ನಿರ್ವಹಣೆಯ ಬಗ್ಗೆ ನಾನು ಕಲ್ಪನೆಯನ್ನು ಮೂಡಿಸಬಹುದು. ಇನ್ನು ಕಾಡಿನಲ್ಲಿ ಬೇಟೆ ಆಡುವ ರಾಜ ಅಂತಂದ್ರೆ ಅಲ್ಲಿ ನಾವು ಪ್ರಾಣಿಗಳನ್ನ ಹೆಚ್ಚಿಗೆ ಬೇಟೆ ಆಡಬಾರ್ದು. ಈ ಒಂದು ಕಾನ್ಸೆಪ್ಟ್ ಮೂಲಕ ಈ ಒಂದು ಥೀಮನ್ನು ಬಳಸ್ಬೋದು. ಇನ್ನು ನರಿ ಮತ್ತು ಹುಳಿಯ ದ್ರಾಕ್ಷಿ ಹೆಚ್ಚಿಗೆ ನಾವು ಆಸೆಯನ್ನು ಮಾಡಬಾರ್ದು, ಇನ್ನೊಬ್ಬರ ಕಂಡ್ರೆ ನಾವು ಹೆಚ್ಚಿಗೆ ಇದು ಮಾಡಬಾರ್ದು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ನಾಗ ಈ ಒಂದು ನಾನು ಕಥೆಯನ್ನು ಹೇಳ್ಬೋದು. ಇನ್ನು ಮೊಲ ಮತ್ತು ಆಮೆ ಅಂತಂದ್ರೆ ಯಾರು ನಾ ಮುಂದೆ ನೀ ಮುಂದೆ ಹೊಡೆದಾಡಬಾರ್ದು. ನಿಮ್ಮ ಕ್ಷಮತೆಗೆ ತಕ್ಕಂತೆ, ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಎಲ್ಲರೂ ನೀವು ಸರಿ ಸಮಾನ ಅಂತೇಳಿ ಹೇಳೋ ಮುಂದೆ ಈ 4ನೇ ಆಪ್ಷನನ್ನು ನಾನು ಯೂಸ್ ಮಾಡ್ಕೋಬೋದು. ಪ್ರತಿ ಆಪ್ಷನ್ಯಾಗೂ ಅರ್ಥ ಇರ್ತದೆ, ಪ್ರತಿಯೊಂದು ಕ್ವಶನ್ಯಾಗೂ ಅರ್ಥ ಐತಿ. ಪ್ರತಿಯೊಂದು ಕ್ವಶನು ನಮಗೆ ಹೊಸ ನಾಲೆಜನ್ನು ಕೊಟ್ಕೋತಾನೆ ಬರ್ತದೆ. ಓಕೆ, ಇವುಗಳಲ್ಲಿ ಯಾವುದು ಮೌಲ್ಯಮಾಪನ ತಂತ್ರ? ತುಂಬ ಸಿಂಪಲ್, ಪರೀಕ್ಷೆ ಅಂತ ಕರಿತೀವಿ. ಭಾಳ ಸಲ ಇದು ಈಗಾಗಲೇ ಕ್ವಶನ್ ನಿಮಗೆ ವಿವರಣೆಯನ್ನು ಕೊಟ್ಟೀನಿ. ಹೌದಾ? ಪ್ರಶ್ನೆ ಪತ್ರಿಕೆ, ದರ್ಜಾ ಮಾಪನ, ತಪ್ಪಶೀಲು ಪಟ್ಟಿಯು ಪರೀಕ್ಷೆಯ ಭಾಗಗಳು. ಬಟ್ ಮೌಲ್ಯಮಾಪನ ತಂತ್ರ ಪರೀಕ್ಷೆನೇ ಅಲ್ಲ. ಎಸ್. ಹಸಿರು ಮನೆ ಪರಿಣಾಮ ಭಾಳ ಇಂಪಾರ್ಟೆಂಟ್ ನೋಡ್ರಿ. ನಾ ಹೇಳಿನಲ್ಲ, ಬಿಟ್ರೆ ಹಸಿರು ಮನೆ ಪರಿಣಾಮ, ಆಮೇಲೆ ಜಾಗತಿಕ ತಾಪಮಾನ, ಓಝೋನ್ ಬಗ್ಗೆ ಇವು ಏನೇ ನೀವು ಭಾರತದಾಗ ಎಕ್ಸಾಮ್ ಬರ್ರಿ, ಇಡೀ ಇಂಡಿಯಾದಾಗ ಎಕ್ಸಾಮ್ ಬರ್ರಿ, ಇವು 3 ಟಾಪಿಕ್ ಮ್ಯಾಗ ಒಂದು ಕ್ವಶನ್ ಫಿಕ್ಸ್ ಕೇಳ್ತಾನ. ಹಸಿರು ಮನೆ ಪರಿಣಾಮದಿಂದ ಉಂಟಾಗ್ತಕ್ಕಂಥ ಪರಿಣಾಮ ಅಂತಂದ್ರೆ ಭೂಮಿಯ ತಾಪಮಾನದಲ್ಲಿ ಏನಾಗ್ತೈತ್ರಿ ಸರ? ಹೆಚ್ಚಾಗ್ತದ್ರಿ. ಹಸಿರು ಮನೆ ಪರಿಣಾಮಕ್ಕೆ ಸಂಬಂಧಪಟ್ಟಂತೆ ಒಂದು ಶಾರ್ಟ್ ಆಗಿರ್ತಕ್ಕಂಥ ಮಾಹಿತಿ ನಿಮಗೆ ಕೊಟ್ಬಿಡ್ತೀನಿ. ಇಲ್ಲಿ ಸ್ವಲ್ಪ 1 ಲಕ್ಷ ಕೊಟ್ಟು ಕೇಳಿಬಿಡ್ರಿ. ಈಗ ಭೂಮಿ ಐತಿ, ನಮ್ಮ ಗ್ರಹ, ನಾವು ಜೀವಿಸ್ತಕ್ಕಂಥ ಗ್ರಹ ಯಾವುದು? ಭೂಮಿ. ತುಂಬ ಸಿಂಪಲ್ಲಾಗಿ ಅರ್ಥ ಮಾಡಿಸ್ಬಿಡ್ತೀನಿ. ಭೂಮಿಯ ಮೇಲಿನ ವಾತಾವರಣ ಹಸಿರು ಮನೆಯ ಮೇಲ್ಮೈಯಾಗಿ ಕಾರ್ಯನಿರ್ವಹಿಸ್ತೈತಿ. ಅಂದ್ರೆ ಭೂಮಿಯ ಮೇಲಿನ ವಾತಾವರಣ ಹೆಂಗೆ ಕಾರ್ಯನಿರ್ವಹಿಸ್ತೈತ್ರಿ ಸರ? ಹಸಿರು ಮನೆಯಂತೆ ಕಾರ್ಯನಿರ್ವಹಿಸ್ತೈತಿ. ಸೂರ್ಯನಿಂದ ಬರ್ತಕ್ಕಂತಹ ಬೆಳಕಿನ ಕಿರಣಗಳು ಭೂಮಿಯ ಮೇಲ್ಮೈಯಿಂದ ವಕ್ರೀಭವನಗೊಂಡು, ಅಂದ್ರೆ ಈಗ ಸೂರ್ಯನಿಂದ ಬರ್ತಕ್ಕಂಥ ಕಿರಣಗಳು ವಕ್ರೀಭವನಗೊಂಡು ಭೂಮಿಯ ಅಂದ್ರೆ ಭೂಮಿಗೆ ಬಡಿದು ಏನು ಬಾಹ್ಯಾಕಾಶಕ್ಕೆ ಹೋಗ್ತಾವಲ್ಲ, 20% ವಾತಾವರಣದಿಂದ ಹೀರಲ್ಪಡ್ತಾವೆ. ಅಂದ್ರೆ ನಾರ್ಮಲ್ ಆಗಿ ನೀವು ಒಂದು ಥಿಂಕ್ ಮಾಡ್ಕೊರಿ, ಸೂರ್ಯನಿಂದ ಕಿರಣಗಳು ಬರಾಕತ್ತಾವ. ಹೌದಾ? ಆ ಸೂರ್ಯನಿಂದ ಬರ್ತಕ್ಕಂಥ ಕಿರಣಗಳು ಎಲ್ಲಿಗೆ ಬಡಿತಾವ? ಭೂಮಿಗೆ ಬಂದು ಬಡಿತಾವ. ಭೂಮಿಗೆ ಬಡದಂಥ ಕಿರಣಗಳು ವಾಪಸ್ ಹೋಗ್ತಾವಲ್ಲ, ಆ ವಾಪಸ್ ಹೋಗ್ತಕ್ಕಂಥ ಕಿರಣಗಳನ್ನು ಭೂಮಿಯ ವಾತಾವರಣದಿಂದ ತಡೆ ಹಿಡಿತಾವು. ಅಲ್ಲಿ ಏನೇನು ಹಿಡಿತಾವ? ಕೆಲವೊಂದಿಷ್ಟು ಅನಿಲಗಳು. ಹೌದಾ? ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಕೆಲವೊಂದಿಷ್ಟು ಅನಿಲಗಳು, ಹಸಿರು ಮನೆ ಅನಿಲಗಳು ಅಂತಲೇ ಬರ್ತಾವಲ್ಲ, ಆ ಅನಿಲಗಳು ಏನು ಮಾಡ್ತಾವ? ಆ ಒಂದು ಕಿರಣಗಳನ್ನು ಹಿಡ್ಕೊಂಡು ಭೂಮಿಯನ್ನು ಬೆಚ್ಚಗಿಡ್ತಕ್ಕಂಥ ಕೆಲಸವನ್ನು ಮಾಡ್ತಾವ. ಇದನ್ನೇ ಹಸಿರು ಮನೆ ಪರಿಣಾಮ ಅಂತ ಕರಿತೀವಿ. ಕ್ವಶನ್ ಕೇಳ್ತಾನ,
ನೋಡ್ರಿ, ಸೂರ್ಯನಿಂದ ಬರ್ತಕ್ಕಂತಹ ಕಿರಣಗಳು ಭೂಮಿಗೆ ಬಡಿದು ಭೂಮಿಯಿಂದ ವಾಪಸ್ ಕಿರಣಗಳು ವಾಯುಮಂಡಲಕ್ಕೆ ಹೋಗೋ ಮುಂದೆ ಆ ಕಿರಣಗಳನ್ನು ಕೆಲವೊಂದಿಷ್ಟು ಹಸಿರುಮನೆ ಅನಿಲಗಳು ಅನಿಲಗಳು ತಡೆ ಹಿಡಿತಾವ. ತಡೆ ಹಿಡ್ಕೊಂಡು ಭೂಮಿಯನ್ನು ಬೆಚ್ಚಗಿಡ್ತಕ್ಕಂಥ ಕೆಲಸವನ್ನು ಮಾಡ್ತಾವ. ಇದನ್ನೇ ಹಸಿರುಮನೆ ಅನಿಲ ಪರಿಣಾಮ ಅಂತ ಕರಿತೀವಿ. ಇವು ಬೇಕ್ರಿ ಸರ್. ಹಸಿರುಮನೆ ಪರಿಣಾಮ ಕೆಲವೊಂದು ಸಲ ಒಳ್ಳೆಯದು. ಹೆಂಗೆ ಒಳ್ಳೇದು ನೋಡ್ರಿ, ಈಗ ಈ ಸೆಂಟೆನ್ಸ್ ಓದ್ರಿ. ಸೂರ್ಯನಿಂದ ಬರ್ತಕ್ಕಂತಹ ಶಕ್ತಿಯ ಉಳಿದ ಭಾಗ ಭೂಮಿಯ ಮೇಲಿನ ಸಾಗರದಿಂದ ಮತ್ತು ಮೇಲ್ಮೈಯಲ್ಲಿರ್ತಕ್ಕಂಥ ಸಸ್ಯಗಳಿಂದ ಹೀರಲ್ಪಡ್ತೈತಿ. ನಂತರ ಅದನ್ನು ಶಾಖವಾಗಿ ಪರಿವರ್ತಿಸಲಾಗ್ತದ. ಅದು ಭೂಮಿಯ ಮೇಲ್ಮೈ ಮತ್ತು ಅದರ ಮೇಲಿನ ಗಾಳಿಯನ್ನು ಬೆಚ್ಚಗಿಡಲು ಸಹಾಯ ಮಾಡ್ತೈತಿ. ಭೂಮಿಯ ವಾತಾವರಣದಲ್ಲಿ ಇರತಕ್ಕಂಥ ಕೆಲವು ಅನಿಲಗಳು ಹಸಿರು ಮನೆಯ ಮೇಲ್ಮೈಯಾಗಿ ಕಾರ್ಯನಿರ್ವಹಿಸ್ತಾವ ಮತ್ತು ಶಾಖವನ್ನು ಭೂಮಿಗೆ ಬಂಧಿಸ್ತಾವ. ನೋಡ್ರಿ, ಆಡ ಮಾತನಾಗ ನಿಮ್ಮ ಜೊತೆ ಮಾತಾಡ್ತೀನಿ ನಾನು. ಭೂಮಿಗೆ ಹುಟ್ಟತಾನೆ, ಬೆಳಿಗ್ಗೆ ಸೂರ್ಯ ಹುಟ್ಟದ. ಆ ಸೂರ್ಯನ ಕಿರಣಗಳು ಎಲ್ಲಿಗೆ ಬಂದು ಭೂಮಿಗೆ ಬಂದು ಬಡ್ದು. ಇಲ್ಲಿ ಒಂದು ಚಾರ್ಟ್ ಐತಿ, ನೋಡ್ಕೊಂಬಿಡ್ರಿ. ಹಾಗೆ ಅದ್ರ ಕೂಡ ಭೂಮಿಗೆ ಬಂದು ಆ ಕಿರಣಗಳು ಬಡ್ಕೊಂತು. ಹೌದಾ? ನೋಡ್ರಿ, ಭೂಮಿಯಿಂದ ಬರ್ತಕ್ಕಂಥ ಸೂರ್ಯನಿಂದ ಬರ್ತಕ್ಕಂಥ ಕಿರಣಗಳು ಭೂಮಿಗೆ ಬಂದು ಟಚ್ ಆದವು. ಭೂಮಿಗೆ ಬಂದು ಟಚ್ ಆಗಿ ವಾಪಸ್ ಭೂಮಿ ರಿಫ್ಲೆಕ್ಟ್ ಮಾಡ್ತೈತಿ. ಉಲ್ಟಾ ಕೆಲವೊಂದು ಕಿರಣಗಳನ್ನು ತನಗೆಷ್ಟು ಹೆಚ್ಚಿಗಾಗಿರ್ತಕ್ಕಂಥ ಕಿರಣಗಳೇನು ವಾಪಸ್ ಬಿಡ್ತದಲ್ಲ, ಆ ಕಿರಣಗಳನ್ನು ಕೆಲವೊಂದಿಷ್ಟು ಅನಿಲಗಳು ತಡೆ ಹಿಡಿತಾವ. ಅದನ್ನು ಆ ತಡೆ ಅಂದರೆ ಭೂಮಿಯಲ್ಲಿರ್ತಕ್ಕಂಥ ಅಟ್ಮಾಸ್ಫಾರಿಕ್ ಲೇಯರ್ ಅಂತ ಕರಿತೀವಿ. ಅಟ್ಮಾಸ್ಫಾರಿಕ್ ಲೇಯರ್ಸ್ಗಳಿಂದ ಮೂಲಕ ಏನು ಮಾಡ್ತೈತಿ, ಆ ಅನಿಲಗಳು ತಡೆ ಹಿಡಿಯಲ್ಪಡ್ತಾವ. ತಡೆ ಹಿಡಿಯೋದ್ರಿಂದ ಭೂಮಿ ಬೆಚ್ಚಗಿರ್ತೈತಿ. ಒಂದು ವೇಳೆ ಈ ಅನಿಲಗಳು ಹಿಡಿಲಿಕ್ಕಂದ್ರೆ ಆ ಒಂದು ಸೂರ್ಯನಲ್ಲಿರ್ತಕ್ಕಂಥ ಅನಿಲಗಳನ್ನು ಸೆರೆ ಹಿಡಿಲಿಕ್ಕಂತಂದ್ರೆ ಮುಂಜಾನೆ 40 ಡಿಗ್ರಿ ಇರ್ತಕ್ಕಂಥ ಬಿಸಿಲು ರಾತ್ರಿ ಒಮ್ಮೆ ಮೈನಸ್ಗೆ ಹೋಗ್ತೈತಿ. ಆವಾಗ ನಾವು ಯಾರೂ ಬದುಕಂಗಿಲ್ಲ. ನೋಡ್ರಿ, ಈಗ ರಾತ್ರಿ ಆದಂಗೆ ಟೆಂಪ್ರೇಚರ್ ಒಮ್ಮೆ ಕೆಳಗೆ ಇಳಿಯಂಗಿಲ್ಲ, ಸ್ವಲ್ಪ ಇಳಿತೈತಿ. ಯಾಕಂದ್ರೆ ಆ ಒಂದು ಅನಿಲಗಳು ಭೂಮಿಯನ್ನು ಬೆಚ್ಚಗಿಡ್ತಕ್ಕಂಥ ಕೆಲಸ ಮಾಡ್ತಾವ್ರಿ. ಇದನ್ನೇ ನಾವು ಹಸಿರುಮನೆ ಅನಿಲ ಪರಿಣಾಮ ಅಂತ ಕರಿತೀವಿ. ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರಿತೀವಿ. ಒಂದು ವೇಳೆ ಹಿಂಗಾಗ್ಲಿಕ್ಕಂತಂದ್ರೆ ಏನಾಗ್ತೈತಿ, ನಾವು ಯಾರೂ ಬದುಕಂಗಿಲ್ಲ. ನೋಡ್ರಿ, ಒಮ್ಮೆ ಸೂರ್ಯನ ಕಿರಣಗಳು ಬಂದು ಬಡ್ದು ಅಂತಂದ್ರೆ ಭೂಮಿ ಬೆಚ್ಚಗಾಗ್ತೈತಿ. ಮತ್ತು ಸೂರ್ಯ ಮುಳುಗ್ನಂತಂದ್ರೆ ಏನಾಗ್ತೈತಿ, ಒಮ್ಮೆ ಟೆಂಪ್ರೇಚರ್ ಮೈನಸ್ಗೆ ಹೋಗ್ಬಿಡ್ತಂದ್ರೆ ನಾವು ಯಾರೂ ಉಳಿಯಂಗಿಲ್ಲ, ಸತ್ತು ಹೋಗ್ತೀವಿ. ಇದನ್ನು ಈ ಒಂದು ಬ್ಯಾಲೆನ್ಸ್ ಮಾಡ್ತಕ್ಕಂಥ ಕೆಲಸವನ್ನು ಅಂದರೆ ಭೂಮಿಯ ತಾಪಮಾನವನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂಥ ಕೆಲಸವನ್ನು ಹಸಿರು ಮನೆ ಪರಿಣಾಮ ಮಾಡಬೇಕು. ಯಾಕಂದ್ರೆ ಮಾಡ್ಲಿಕ್ಕಂದ್ರೆ ನಾವು ಯಾರೂ ಬದುಕಂಗಿಲ್ಲ. ಬಟ್ ಈ ಒಂದು ಹಸಿರು ಮನೆ ಅನಿಲ ಪರಿಣಾಮ ಹೆಚ್ಚಾಕೋತ ಹೋದ್ರೆ ಅದು ತಂದ್ರೆ ನಮ್ಗೆ ನಾರ್ಮಲ್ ಇತ್ತು, ಓಕೆ, ಸಫಿಷಿಯೆಂಟ್. ಅದು ಭೂಮಿಗೂ ಓಕೆ, ನಮಗೂ ಓಕೆ, ಎಲ್ಲರಿಗೂ ಓಕೆ. ಆದ್ರೆ ಹಸಿರು ಮನೆ ಅನಿಲ ಪರಿಣಾಮ ಹೆಚ್ಚಾಕೋತ ಹೋದ್ರೆ ತೊಂದರೆ. ಇವತ್ತಿನ ದಿನಮಾನಗಳಲ್ಲಿ ಆಗ್ತಾ ಇರೋದು ಅದೇ. ಹಸಿರು ಮನೆ ಪರಿಣಾಮ ಹೆಚ್ಚಾಗತ್ತೈತೆ. ಯಾಕಂದ್ರೆ ನಾವು ದಿನನಿತ್ಯ ಬಳಸ್ತಕ್ಕಂಥ ಕಾರ್ಖಾನೆಗಳು, ಹೌದಾ, ಟೆಕ್ನಾಲಜಿ, ಆಮೇಲೆ ಕೆಲವೊಂದು ಕೆಟ್ಟ ಹೊಲಸು ಧೂಳು, ಇವೆಲ್ಲಗಳು ಅಟ್ಮಾಸ್ಫಾರಿಕ್ ಲೇಯರ್ನಲ್ಲಿ ಹೋಗಿ ಏನು ಮಾಡಕತ್ತವ, ಹೆಚ್ಚೆಚ್ಚು ಜಮಾ ಆಗತ್ತವ. ಸೂರ್ಯನಿಂದ ಬರ್ತಕ್ಕಂಥ ಕಿರಣಗಳು ವಾಪಸ್ ಭೂಮಿಗೆ ಬಡದು ವಾಪಸ್ ಹೊಂಟಿಲ್ಲವು. ಅವು ಭೂಮಿಯಲ್ಲಿನೇ ಒಂದು ಭೂಮಿಯ ವಾತಾವರಣದಲ್ಲಿನೇ ಹರಿದಾಡಕತ್ತವ. ಹಾಗಾಗೋದ್ರಿಂದ ಏನಾಗ್ತೈತಿ, ಭೂಮಿ ಹೆಚ್ಚೆಚ್ಚು ಕಾಯ್ತೈತಿ. ಇದನ್ನೇ ನಾವು ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೀವಿ, ಜಾಗತಿಕ ತಾಪಮಾನದ ಏರಿಕೆ ಅಂತ ಕರಿತೀವಿ. ನಾರ್ಮಲ್ ಹಸಿರು ಮನೆ ಪರಿಣಾಮ ಇತ್ತು, ಕೇಳ್ತಾನ್ರಿ ಕ್ವಶನ್ನ, ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ನೋಡ್ರಿ, ನಾರ್ಮಲ್ ಆಗಿರ್ತಕ್ಕಂಥ ಹಸಿರು ಮನೆ ಪರಿಣಾಮ ಇತ್ತು, ಓಕೆ, ಎಲ್ಲರಿಗೂ ಓಕೆ. ಬಟ್ ಆ ಪರಿಣಾಮ ಹೆಚ್ಚಾಕೋತ ಹೋದ್ರೆ ಭೂಮಿ ಹೆಚ್ಚೆಚ್ಚು ಕಾಯ್ತದ. ಭೂಮಿ ಹೆಚ್ಚೆಚ್ಚು ಕಾಯೋದ್ರಿಂದ ಏನಾಗ್ತೈತಿ, ಹಿಮಗಳು ಕರಗ್ತಾವ, ನೀರಿನ ಪ್ರಮಾಣ ಹೆಚ್ಚಾಗ್ತೈತಿ, ಸಮುದ್ರದಲ್ಲಿ ಸುನಾಮಿಗಳ ಪ್ರಮಾಣ ಹೆಚ್ಚಾಗ್ತದ. ಕ್ವಶನ್ ಕೇಳ್ತಾನ, ಅದರ ಪರಿಣಾಮ ಕೇಳ್ತಾನ. ಇದನ್ನೇ ನಾವು ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೀವಿ. ನೋಡಿ, ಎಷ್ಟು ಮಜಾ ಐತಿ ಮಾಹಿತಿ ಇದು. ಅದನ್ನು ನಿಮಗೆ ಚೂರು ಎಷ್ಟು ಗೊತ್ತಿರ್ತಲ್ಲ ಅಷ್ಟು ನಿಮಗೆ ಹೇಳ್ದಷ್ಟೇ. ಇಲ್ಲಿ ನೋಡ್ರಿ, ಕೆಳಗೆ ಹಸಿರು ಮನೆಯಲ್ಲಿರ್ತಕ್ಕಂಥ ಅನಿಲಗಳು ಶಾಖವನ್ನು ಹೀರಿಕೋತಾವ. ಇದು ಭೂಮಿಯ ತಾಪಮಾನವನ್ನು ಹೆಚ್ಚಿಸ್ತದ ಮತ್ತು ಇತರ ಗ್ರಹಗಳಿಗಿಂತ ಭೂಮಿಯ ಮೇಲಿನ ಜೀವನವನ್ನು ಸುಲಭಗೊಳಿಸ್ತೈತಿ. ಹೇಳಿದ್ನಲ್ಲ, ಅದು ಒಳ್ಳೆಯದನ್ನೇ ಕೆಲಸ. ಬಟ್ ಅದರ ಪ್ರಮಾಣ ಹೆಚ್ಚಾಕೋತ ಹೋದ್ರೆ ನಮಗೆ ತೊಂದರೆ. ಪ್ರಮುಖ ಹಸಿರು ಮನೆ ಅನಿಲವು ನೀರಿನ ಆವಿ ಮತ್ತು ಹಸಿರು ಮನೆ ಅನಿಲದ ಪರಿಣಾಮದಲ್ಲಿ ತುಂಬ ಉಪಯುಕ್ತಕರವಾಗೈತಿ. ಕಾರ್ಬನ್ ಡೈಆಕ್ಸೈಡ್, ಮಿಥೇನ್, ನೈಟ್ರಸ್ ಆಕ್ಸೈಡ್. ಕ್ವಶನ್ ಕೇಳ್ತಾನ್ರಿ, ನೆನ್ಪಿಟ್ಟುಕೋರಿ. ಕಾರ್ಬನ್ ಡೈಆಕ್ಸೈಡ್, ಮೀಥೇನ್ ಮತ್ತು ನೈಟ್ರಸ್ ಆಕ್ಸೈಡ್ಗಳು ಸೇರಿದಂತೆ ಇತರ ಅನಿಲಗಳು ಹಸಿರು ಮನೆ ಪರಿಣಾಮದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದ. ನೆನ್ಪಿಟ್ಟುಕೋರಿ. ಹೌದಾ? ಅಂದ್ರೆ ಈ ಅನಿಲಗಳ ಬಗ್ಗೆ ಕ್ವಶನ್ ಕೇಳೋಣ. ಯಾವುದು ಹಸಿರು ಮನೆ ಅನಿಲ ಅಲ್ಲ ಅಂತ ಕ್ವಶನ್ ಕೇಳ್ತಾನೆ. ಹೌದಾ? ಇವು ಮೂರು ನಿಮಗೆ ಗೊತ್ತಿತ್ತಂದ್ರೆ ಸಾಕು. ಓಕೆ, ಇಲ್ಲಿ ನೋಡ್ರಿ, ಹಸಿರು ಮನೆ ಅನಿಲದ ಹೆಸರು ಉಗಿ, ವಾಟರ್ ವೇಪರ್ ಅಂತ ಕರಿತೀವಿ, H2O. ಆಮೇಲೆ ಇಂಗಾಲದ ಡೈಆಕ್ಸೈಡ್ CO2, ಕಾರ್ಬನ್ ಡೈಆಕ್ಸೈಡ್, ಮೀಥೇನನ್ನು CH4 ಅಂತ ಕರಿತೀವಿ. ಆಮೇಲೆ ನೈಟ್ರಸ್ ಆಕ್ಸೈಡ್ N2O,
ಓಝೋನ್ O3, ಕ್ಲೋರೋಫ್ಲೋರೋಕಾರ್ಬನ್ಗಳು CFCs ಅಂತ ಕರಿತೀವಿ. ಇವು ಪ್ರಮುಖವಾಗಿರ್ತಕ್ಕಂಥ ಹಸಿರು ಮನೆ ಅನಿಲಗಳು ಅಂತ ಕರಿತೀವಿ. ಆಮೇಲೆ ಇವುಗಳ ಪ್ರಮಾಣ ನಮ್ಮ ಅಟ್ಮಾಸ್ಫಿಯರ್ದಲ್ಲಿ ಅಂದ್ರೆ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗ್ತೈತಿ. ದಿನ ದಿನ ಏನು ಮಾಡಾಕತ್ತೈತ್ರಿ ಸರ್, ಹೆಚ್ಚಾಗ್ತದ. ಮಿಥೇನ್ ಪ್ರಮಾಣ ಹೆಚ್ಚಾಗತೈತಿ, ನೈಟ್ರಸ್ ಆಕ್ಸೈಡ್ ಪ್ರಮಾಣ ಹೆಚ್ಚಾಗ್ತದ. ಆಮೇಲೆ CFC ಕ್ಲೋರೋಫ್ಲೋರೋಕಾರ್ಬನ್ ಇವು ಹೆಚ್ಚಾಗೋದ್ರಿಂದ ಏನಾಗ್ತೈತಿ, ಭೂಮಿ ಬಿಡ್ತಕ್ಕಂಥ ಶಾಖದ ಪ್ರಮಾಣ ಹೊರ ಹೋಗಂಗಿಲ್ಲ, ಭೂಮಿಯ ವಾಯುಮಂಡಲ ದಾಟಿ ಹೋಗಂಗಿಲ್ಲ, ತಡೆ ಹಿಡಿದು ಬಿಡ್ತಾವೆ. ಇವು ಹೆಚ್ಚೆಚ್ಚು ತಡ್ಕೋತ ಹೋದ್ರೆ ಏನಾಗ್ತೈತಿ, ನಮ್ಮ ಭೂಮಿ ಬೆಚ್ಚಗಾಗ್ತದ. ಭೂಮಿ ಜಾಸ್ತಿ ಕಾಯೋದ್ರಿಂದ ನೋಡ್ರಿ ಪ್ರತಿ ಒಂದು ವರ್ಷನೂ ಒಂದೊಂದು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಹೆಚ್ಚಿಗೆ ಆಗ್ತದ ಹೊರತು ಕಡಿಮೆ ಆಗತ್ತಿಲ್ಲ. ಇದರಿಂದ ಏನೇನೆಲ್ಲ ಪರಿಣಾಮಗಳಾಗ್ತವ ನೋಡ್ರಿ, ಹಿಮಾಲಯದಲ್ಲಿರ್ತಕ್ಕಂಥ ಹಿಮ ಕರಗ್ತದ, ಅಂಟಾರ್ಟಿಕಾ ಖಂಡದಲ್ಲಿರ್ತಕ್ಕಂಥ ಹಿಮಗಡ್ಡೆಗಳು ಕರಗ್ತವ, ಹೌದಾ. ಆಮೇಲೆ ಸಮುದ್ರದಲ್ಲಿ ಏನಾಗ್ತಾವೆ, ಸುನಾಮಿಗಳು ಉಂಟಾಗ್ತವ, ಭೂಕಂಪಗಳು ಉಂಟಾಗ್ತವ, ಪ್ರಾಣಿಗಳಿಗೆ ಜೀವ ಸಂಕುಲಗಳಿಗೆ ಏನಾಗ್ತೈತಿ, ಇದರಿಂದ ಧಕ್ಕೆ ಉಂಟಾಗ್ತೈತಿ. ಇದೇ ನೋಡ್ರಿ ಥೀಮ, ಎಲ್ಲಿಗಿದ್ವಿ ಎಲ್ಲಿಗೆ ಬಂದ್ವಿ. ಹಸಿರು ಮನೆಯ ಪರಿಣಾಮ ಕೇಳಿದ್ದ, ಹಸಿರು ಮನೆಯ ಪರಿಣಾಮದಿಂದ ಓಝೋನ್ಗೆ ಬಂದ್ವಿ. ಹಸಿರು ಮನೆ ಅನಿಲ ಪರಿಣಾಮ ಏನಂತ ನೋಡಿದ್ವಿ, ಹಸಿರು ಅನಿಲ ಪರಿಣಾಮ ಹೆಚ್ಚಾಯ್ತಂದ್ರೆ ಜಾಗತಿಕ ತಾಪಮಾನ ಉಂಟಾಗ್ತೈತಿ. ಆ ಜಾಗತಿಕ ತಾಪಮಾನದಿಂದ ಏನೆಲ್ಲ ಬದಲಾವಣೆಗಳಾಗ್ತಾವಂತ ನಾನು ನಿಮಗೆ ಹೇಳೀನಿ. ಕ್ವಶನ್ ಕೇಳ್ತಾನ, ಹಸಿರು ಮನೆ ಅನಿಲಗಳನ್ನು ಸ್ವಲ್ಪ ನೆನ್ಪಿಟ್ಕೋರಿ. ಯಾವ್ಯಾವ ರೀತಿ ಪ್ರಶ್ನೆಗಳು ಬಂದಾವ ಅಂತೇಳಿ ನಾನು ನಿಮಗೆ ಈಗಾಗಲೇ ವಿವರಣೆಯನ್ನು ಕೊಟ್ಟೀನಿ. ಮಾಹಿತಿಯನ್ನು ಹಿಂಗೆ ಕಲೆ ಹಾಕೋತ ಹೋಗ್ಬೇಕು. ಅಂದಾಗ ಏನಾಗ್ತೈತಿ, ನಿಮಗೆ ಮುಂಬರ್ತಕ್ಕಂಥ ಎಕ್ಸಾಮ್ಗಳಿಗೆ ತುಂಬ ಹೆಲ್ಪ್ಫುಲ್ ಆಗ್ತದ. ನೆಕ್ಸ್ಟ್ ನೋಡ್ರಿ, ಇದು ಮಾಹಿತಿ ಯಾಕೆ ಕಲೆಕ್ಟ್ ಮಾಡಿದ್ದೆ ಅಂತಂದ್ರೆ ಕೇಸೆಟ್ ಕ್ಲಾಸ್ ಮಾಡೋ ಮುಂದೆ ಕಲೆಕ್ಟ್ ಮಾಡಿದ್ದೆ, ಹೌದಾ. ಇಲ್ಲಿ ನೋಡ್ರಿ ಏನು ಕ್ವಶನ್ ಕ್ಯಾನಲ್ಲಿ, ವೈಜ್ಞಾನಿಕವಾಗಿ ಓಝೋನ್ ನೋಡ್ರಿ ಕೇಳಲ್ಲ ಕ್ವಶನ್, ಕೇಸೆಟ್ನಾಗೆ ಕೇಳೋಣ 2014ರಾಗ. ವೈಜ್ಞಾನಿಕವಾಗಿ ಓಝೋನನ್ನು ಏನಂತ ಕರಿತೀವಿ, O3 ಅಂತ ಕರಿತೀವಿ. ಇಲ್ಲಿ ನೋಡ್ರಿ ನೆಕ್ಸ್ಟ್ ಮ್ಯಾಗಿನ ಕ್ವಶನ್, ವಾತಾವರಣದಲ್ಲಿರುವ ಅನಿಲಗಳ ಕಾರಣದಿಂದ ಭೂಮಿ ಬಿಸಿಯಾಗುವುದನ್ನು ಹಸಿರು ಮನೆ ಪರಿಣಾಮ. ಎರಡು ಚಂದ ಐತಲ್ಲ ಕ್ವಶನ್ಗಳು. ಅದಕ್ಕೆ ನಾನು ಬೇರೆ ಬೇರೆ ಕ್ವಶನ್ಗಳನ್ನ ನಿಮ್ಗೆ ಯಾಕೆ ರೆಫರೆನ್ಸ್ ಮಾಡಿರಿ ಅಂತ ಯಾಕೆ ಕರಿತೀನಿ ಅಂದ್ರೆ ಇದಕ್ಕೆ ರೆಫರೆನ್ಸ್ ಮಾಡಿರಿ ಅಂತ ಕರಿತೀನಿ, ಹೌದಾ. ನೋಡ್ರಿ, ವಾತಾವರಣದಲ್ಲಿರುವ ಅನಿಲಗಳ ಕಾರಣದಿಂದ ಭೂಮಿ ಬಿಸಿಯಾಗುವುದನ್ನು ಹಸಿರು ಮನೆ ಪರಿಣಾಮ ಅಂತ ಕರಿತೀವಿ. ಇಲ್ಲಿ ನೋಡ್ರಿ ನೆಕ್ಸ್ಟ್ ಈ ಕ್ವಶನ್ ಬೇಡ, ಇದು ಭಾಳ ಚಂದ ಐತಿ ಕ್ವಶನ್. ಮೊಸಳೆಗಳು ಸೂರ್ಯ ಸ್ನಾನ ಮಾಡಲು ಕಾರಣ ದೇಹದ ಶಾಖವನ್ನು ಹೆಚ್ಚಿಸಿಕೊಳ್ತವ. ನೋಡಟ್ ಮಜಾ ಐತಿ. ಇನ್ನು ಬಯೋಲಾಜಿಕಲ್ ಹಾಟ್ಸ್ಪಾಟ್, ಪರಿಸರ ಆತಂಕಕಾರಿ ಹಂತ ತಲುಪಿರುವ ಪ್ರದೇಶ ಅಂತ ಕರಿತೀವಿ. ಕ್ವಶನ್ ಎನ್ವೈರನ್ಮೆಂಟ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಓಕೆ, ಇಷ್ಟು ಕ್ವಶನ್ ಬಂದಿದ್ವಲ್ಲ, ಆ ಒಂದು ಕ್ವಶನ್ಗೆ ಸಂಬಂಧಪಟ್ಟಂತೆ ನಾನು ಕೆಲವೊಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಿ ಕೇಸೆಟ್ ಕ್ಲಾಸ್ ಮಾಡೋ ಮುಂದೆ ಹೇಳಿದ್ದೆ. ಅದು ಮಾಹಿತಿ ನೀವು ಈಗ ನಿಮಗೆ ಯೂಸ್ ಆಯಿತು. ಅದಕ್ಕೆ ನಿಮಗೂ ನಿಮ್ಮ ಜೊತೆನೂ ಆ ಒಂದು ಮಾಹಿತಿಯನ್ನು ಹಂಚಿಕೊಂಡೆ. ನೇರವಾಗಿ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡ್ರಿ, ಪ್ರಶ್ನೆ ಕೇಳಿದ್ದು ಹಸಿರು ಮನೆ ಪರಿಣಾಮದಿಂದ ಭೂಮಿಯ ಮೇಲಾಗ್ತಕ್ಕಂಥ ಪರಿಣಾಮ ಜಾಸ್ತಿ ಆಯ್ತಂದ್ರೆ ಭೂಮಿಯ ತಾಪಮಾನದಲ್ಲಿ ಹೆಚ್ಚಾಗ್ತೈತಿ. ಅದೇ ಏನಾಗ್ತೈತಿ ಮುಂದೆ ಜಾಗತಿಕ ತಾಪಮಾನಕ್ಕೆ ಕಾರಣ ಆಗ್ತದ. ನೆಕ್ಸ್ಟ್ ಇದು ನೋಡ್ರಿ, ವಾಯು ಮಾಲಿನ್ಯದ ಜೈವಿಕ ಸೂಚಕ ಕಲ್ಲು ಹೂಗಳು ಭಾಳ ಇಂಪಾರ್ಟೆಂಟ್. ತುಂಬ ಎಕ್ಸಾಮ್ದ ಕ್ವಶನ್ ಕ್ಯಾನ. ವಾಯು ಮಾಲಿನ್ಯದ ಜೈವಿಕ ಸೂಚಕಗಳು ಯಾವಂತಂದ್ರೆ ಕಲ್ಲು ಹೂಗಳು. ಓಕೆ, ಬೇಕಿಂಗ್ ಸೋಡಾ ಇಲ್ಲಿರ್ತಕ್ಕಂಥ ಮೂಲ ವಸ್ತುಗಳು ಯಾವಂತಂದ್ರೆ ಸೋಡಿಯಂ, ಕಾರ್ಬನ್, ಆಮೇಲೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇದರಾಗ ಇರ್ತಾವ. ವಿದ್ಯಾರ್ಥಿಗಳಿಗೆ ಸಮುದ್ರ ಆವಾಸ ಕಲಿಕೆಗಾಗಿ ಕ್ಷೇತ್ರ ಭೇಟಿಯನ್ನು ಯೋಜಿಸಿದ್ದಾರೆ. ಅವರಲ್ಲಿ ಯಾರಿಗೆ ಈ ವಿಧಾನ ಹೆಚ್ಚು ಅನುಕೂಲ? ಭಾಳ ಮಜಾ ಐತೆ ನೋಡ್ರಿ ಕ್ವಶನ್, ಇದು ಭಾಳ ಮಸ್ತ್ ಅದ ನೋಡ್ರಿ. ಈಗ ವಿದ್ಯಾರ್ಥಿಗಳಿಗೆ ಸಮುದ್ರ ಆವಾಸವನ್ನು ನಾವು ತೋರಿಸ್ಬೇಕಂತ ಪ್ಲ್ಯಾನ್ ಮಾಡೀನಿ. ಅಲ್ಲಿ ಏನು ಮಾಡ್ಬೇಕು, ನಾವು ಕ್ಷೇತ್ರ ಭೇಟಿಯನ್ನು ನೋಡ್ತೀವಿ, ಹೌದಾ. ಇದರಲ್ಲಿ ಯಾರಿಗೆ ಈ ವಿಧಾನ ಹೆಚ್ಚು ಅನುಕೂಲ? ಗುಲ್ಬರ್ಗಾದವ್ರಿರೋರ್ಗೋ ಅಥವಾ ಕೊಡಗುನಾಗಿರೋರ್ಗೋ ಅಥವಾ ಬಿಜಾಪುರದಾಗಿರೋರ್ಗೋ ಅಥವಾ ಮಂಗಳೂರದಾಗಿರೋರ್ಗೋ? ಇದು ಆವಾಸಕ್ಕೆ ಸಂಬಂಧಪಟ್ಟಂಥ ಕ್ವಶನ್ನ ಕೇಳಕ್ಕೆ ಆತನ ಎಷ್ಟೋ ಅಂದ್ರೆ TETನಾಗ ಭಾಳ ಸಲ ಕ್ವಶನ್ ಆಗೈತಿ. ಆವಾಸದ ಮೇಲೆ ಒಂದು ಕ್ವಶನ್ ಕೇಳಕ್ಕೆ ಆತನ ಅಂದ್ರೆ ಇಲ್ಲಿ ವಿದ್ಯಾರ್ಥಿಗಳದಾರ, ನಾನು ಅವರಿಗೆ ಯಾವ ಆವಾಸ, ಸಮುದ್ರ ಆವಾಸವನ್ನು ತೋರಿಸ್ಬೇಕಂತಂದ್ರೆ ಅವರಿಗೆ ನಾನು ಸಮುದ್ರ ಇದ್ದಲ್ಲಿ ಕರ್ಕೊಂಡು ಹೋಗಬೇಕು. ಗುಲ್ಬರ್ಗ ಆಗಲಿ, ಕೊಡಗು ಆಗಲಿ, ಬಿಜಾಪುರ ಆಗಲಿ, ಅವು ಹೀಟ್ ಜಾಸ್ತಿಯಲ್ಲಿ ಏನಾಗ್ತೈತಿ, ಟೆಂಪ್ರೇಚರ್ ಹೈ ಇರ್ತದೆ. ಗುಲ್ಬರ್ಗ, ಬಿಜಾಪುರ ಅಂದ್ರೆ ಹೈಯೆಸ್ಟ್ ಟೆಂಪ್ರೇಚರ್. ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ಒಮ್ಮೆ ಸಮುದ್ರ ದಂಡಿಗೆ ಹೋದ್ರೆ ಬದುಕೋಗಿ ಅವರಿಗೆ ಆ ಒಂದು ವಾತಾವರಣ ಹೊಂದ್ಕೊಳ್ಳಿಕ್ಕೆ ಕಷ್ಟ ಆಗ್ತೈತಿ. ಅದಕ್ಕೆ ಆದ್ರೆ ಮಂಗಳೂರಿನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅದು ಅನುಕೂಲಕರ ಆಗ್ತೈತಿ. ಯಾಕಂದ್ರೆ ಮಂಗಳೂರಿನಾಗ ಸಮುದ್ರ ಅದ, ಅಲ್ಲಿರ್ತಕ್ಕಂಥ ಆವಾಸಕ್ಕೆ, ಅಲ್ಲಿರ್ತಕ್ಕಂಥ ಪರಿಸರ ವ್ಯವಸ್ಥೆಗೆ ಆ ಮಗು ಹೊಂದ್ಕೊಂಡಿರ್ತದ, ಹೌದಾ. ಇದಕ್ಕೆ ಗುಲ್ಬರ್ಗ, ಕೊಡಗು, ಬಿಜಾಪುರ ಅಲ್ಲಿ ಬರಂಗಿಲ್ಲ. ಮಂಗಳೂರು ಆ ಒಂದು ವಿದ್ಯಾರ್ಥಿಗೆ ಸೂಕ್ತವಾಗಿರ್ತಕ್ಕಂಥ ಅನುಕೂಲ ಆವಾಸ ಆಗ್ತದ. ಯಾಕಂದ್ರೆ ಈಗ ನಾವು ಬಿಜಾಪುರದಾಗ ಇದೀವಿ ಅಂತಂದ್ರೆ ನಮ್ಮನ್ನು ಒಯ್ದು ಹಿಮಾಲಯದಾಗ ಒಗದ್ರೆ ನಾವು ಬದುಕಂಗಿಲ್ಲ, ಸಾಯ್ತೀವಿ. ಅಲ್ಲಿ ಅದೇ ರೀತಿ ಹಿಮಾಲಯದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ತಂದು ಥಾರ ಮರುಭೂಮಿದಾಗ ಒಗದ್ರೆ ಇರ್ತಾವೇನು? ಇರಂಗಿಲ್ಲ. ಅಂದ್ರೆ ಪ್ರತಿಯೊಂದು ಜೈವಿಕ ಪ್ರದೇಶಗಳು, ಪ್ರತಿಯೊಂದು ಪರಿಸರ ವ್ಯವಸ್ಥೆ, ಅದಕ್ಕೆ ಸಂಬಂಧಪಟ್ಟಂಥ ಜೀವಿಗಳು ಅದಕ್ಕೆ ಹೊಂದ್ಕೊಂಡಿರ್ತಾವ. ಅದಕ್ಕೆ ಹೊಂದ್ಕೊಂಡೇ ಅವು ಬದುಕ್ತಾವ. ಎಸ್,
ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ಪ್ರೇಕ್ಷೇಪಣವಲ್ಲದ ಮಾಧ್ಯಮ? ಕಪ್ಪು ಹಲಗೆ, ಕರಿ ಹಲಗೆ, ಇವು 3 ಪ್ರೇಕ್ಷೇಪಣ. ಯಾಕಂದ್ರೆ ಶಿರೋನ್ನತ ಪ್ರೇಕ್ಷೇಪ, ಹೌದಾ, ಎಪಿಡಿಯೋಸ್ಕೋಪ್, ಆಮೇಲೆ LCD ಇವೆಲ್ಲನೂ ಪ್ರೇಕ್ಷೇಪಣ ತಂತ್ರಗಳಾಗ್ತವೆ. ಕರಿ ಹಲಗೆ ಇಲ್ಲಿ ಬರಂಗಿಲ್ಲ. ಯಾವುದು ಪ್ರೇಕ್ಷೇಪಣವಲ್ಲದ ಮಾಧ್ಯಮ ಅಂದ್ರೆ ಕಪ್ಪು ಹಲಗೆ, ಕರಿ ಹಲಗೆ ಅಂತ ಕರಿತೀವಿ. ಓಕೆ ಸ್ನೇಹಿತರೆ, ಇಷ್ಟು ಮಾಹಿತಿಯನ್ನು ನೋಡಿವಿ. ಮತ್ತೆ ಮುಂದಿನ ಕ್ಲಾಸ್ನಾಗ 2014 ಪ್ರಶ್ನೆ ಪತ್ರಿಕೆ ನೋಡಿ ಸೈನ್ಸ್ ಆಲ್ಮೋಸ್ಟ್ ತುಂಬ ನಾವು ಡಿಸ್ಕಷನ್ ಮಾಡ್ಕೊತ ಬಂದಿವಿ. ಒಳ್ಳೇದಾಗಲಿ, ಎಲ್ಲರೂ ಚೆನ್ನಾಗಿ ಓದ್ಕೋರಿ, ರಿವಿಷನ್ ಮಾಡ್ಕೋರಿ. ಎಲ್ಲರದು TET ಕ್ಲಿಯರ್ ಆಗಲಿ ಆದಷ್ಟು ಬೇಗ. ಒಳ್ಳೆ ನೀವು ಜಾಬ್ಗಳನ್ನು ಪಡ್ಕೋರಿ. ನಿಮ್ಗೆ ಎಷ್ಟು ಪ್ರಯತ್ನ ಮಾಡ್ತಿರಲ್ಲ ನಿಮ್ಗೆ ಅದರ ಫಲನೂ ಕಟ್ಟಿಟ್ಟಂತಹ ಬುತ್ತಿ. ಓಕೆ, ಮತ್ತು ಮುಂದಿನ ತರಗತಿಯಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು.